ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸ್ತಾ ಇರುವಂತ ಗ್ಯಾಂಗ್ನ ಒಂದೊಂದೇ ಮುಖವಾಡ ಬಟಾ ಬಯಲಾಗ್ತಾ ಇದೆ. ಇವತ್ತು ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಮುಸುಕುದಾರಿ ಅಂದ್ರೆ ಈ ಸಾಕ್ಷಿದಾರ ದೂರುದಾರ ಏನಿದಾನಲ್ಲ, ಇವತ್ತಿನಿಂದ ಆರೋಪಿ ಆಗ್ತಾ ಇದ್ದಾನೆ. 10 ದಿನಗಳ ಕಾಲ ಈತನಿಗೆ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಇವರ ಒಂದು ಪ್ಲಾನಿಂಗ್ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಸಿನಿಮಾವನ್ನು ಮೀರಿಸುವಂಥ ಪ್ಲಾನಿಂಗ್ ಇತ್ತು. ದೇಶದ ಅಂದರೆ ನಮ್ಮ ಭಾರತ ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಪ್ರಕರಣ ಆಗ್ತಾ ಇರುವಂಥದ್ದು. ಮಳೆ ಇದ್ರೂ ಕೂಡ ಉತ್ಖನನ ಕಾರ್ಯ ಆಗಿತ್ತು. ಅದೆಲ್ಲವೂ ಕೂಡ ಸುಳ್ಳು, ಅದೆಲ್ಲವೂ ಕೂಡ ಬರೀ ಬುರುಡೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಸ್ವತಃ ಆತನೇ ಹೇಳಿರುವಂಥದ್ದು. ನಾನು ಮುಸುಕುದಾರಿ ಮಾತ್ರ, ಪಾತ್ರಧಾರಿಗಳು ಬೇರೆ ಇದ್ದಾರೆ ಅಂಥೇಳಿ, ನಾನು ಪಾತ್ರಧಾರಿ ಮಾತ್ರ, ಸೂತ್ರಧಾರಿಗಳು ಬೇರೆಯವರಿದ್ದಾರೆ ಅಂಥೇಳಿ. ಸೊ ಈ ರೀತಿಯ ಹೇಳಿಕೆಯನ್ನು ಸ್ವತಃ SIT ಮುಂದೆ ಆತ ಹೇಳಿಕೆಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಆತನಿಗೆ ಅರೆಸ್ಟ್ ಮಾಡಲಾಗಿದೆ. 10 ದಿನಗಳ ಕಾಲ ಆತನಿಗೆ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಮತ್ತಷ್ಟು ವಿಚಾರಣೆ ಆಗುತ್ತೆ. ಅದರ ಜೊತೆಗೆ ಪ್ರಮುಖವಾಗಿ ಈತ ಹೇಳಿರುವಂಥದ್ದು ಕೇವಲ ಒಂದು ತಂಡ ಅಷ್ಟೇ ಅಲ್ಲ. ಅಂದರೆ ಈತನಿಗೆ ಏನು ದುಡ್ಡು ಕೊಟ್ಟಿದ್ರಂತೆ, ಆ ದುಡ್ಡಿನ ತಕ್ಕಂತೆ ಈತ ಏನು ಮಾಡಬೇಕು ಅದೆಲ್ಲವನ್ನ ಮಾಡಿದ್ದಾನೆ. ಆದರೆ SIT ಒಂದು ಸ್ಫೋಟಕ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು ಇದರ ಹಿಂದೆ ಒಂದೇ ತಂಡ ಅಲ್ಲ, 100 ಜನರ ಕೈವಾಡ ಇದೆ ಅಂತೇಳಿ. ಸೊ ಹಂಗಾಗಿ ತನಿಖೆ ಮಾಡಬೇಕಾಗತ್ತೆ. ಸೊ ಮುಂದೆ ಏನು ಅಂದರೆ ಈತನ ಹಿಂದೆ ಇರುವಂಥದ್ದು ಅಥವಾ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದ್ದು ಯಾಕೆ, ಜೊತೆಗೆ ಯಾವ ಕಾರಣಕ್ಕಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ, ವಿದೇಶದಿಂದ ಏನಾದರೂ ಫಂಡ್ ಬರ್ತಾ ಇದೆಯಾ ಇವರಿಗೆ, ಯಾವೆಲ್ಲ ಸಂಘಟನೆಗಳು ಈ ಒಂದು ಗ್ಯಾಂಗ್ಗೆ ಕೈ ಜೋಡಿಸ್ತಾ ಇದೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ ನಕಲಿ ಚಿನ್ನ ಬುರುಡೆ ತಂಡ. ಪವಿತ್ರವಾಗಿರುವಂತಹ ಧರ್ಮಸ್ಥಳ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿ ಈ ಮಾಡಿಕೊಂಡಿರುವಂಥ ಗ್ಯಾಂಗ್ ಒಂದೊಂದಲ್ಲ. ಯಾವಾಗ SIT ತನಿಖೆ ರಚನೆ ಆಗತ್ತಲ್ಲ, ಅದಾದ ನಂತರ ಗೊತ್ತಾಗತ್ತೆ. ಕಳೆದ 12 ವರ್ಷಗಳಿಂದ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ಯಾವ ರೀತಿಯಾಗಿ ಹಿಂದೂಗಳಿಗೆ ಟಾರ್ಗೆಟ್ ಮಾಡ್ತಾ ಇದ್ರು, ಆಮೇಲೆ ಭಕ್ತಾದಿಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡ್ತಿದ್ರಲ್ಲ, ಅಂತಿಮವಾಗಿ ಒಂಥರ ಕನ್ಕ್ಲೂಷನ್ಗೆ, ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಬರ್ತಾ ಇದೆ ಅಂತ ಅನ್ಸುತ್ತೆ ಈ ಒಂದು ತನಿಖೆಯನ್ನ. ಧರ್ಮಸ್ಥಳ ಸುತ್ತ 100 ಶವಗಳನ್ನು ಹೂತಿಟ್ಟಿರುವಂಥ ಕೇಸ್ಗೆ ಸಂಬಂಧಪಟ್ಟಂತೆ ದೂರುದಾರ ಅಲಿಯಾಸ್ ಮಾಸ್ಕ್ ಮ್ಯಾನ್ SIT ಇಂದ ಈಗ ಬಂಧನ ಆಗಿದ್ದಾನೆ. ಜಡ್ಜ್ ಎದುರು ಚಿನ್ನಯ್ಯ ಅಲಿಯಾಸ್ ಚೆನ್ನ ಈಗ ತಪ್ಪೊಪ್ಪಿಗೆಯನ್ನ ಒಪ್ಪಿಕೊಂಡಿದ್ದಾನೆ. ನಾನು ಮಾಡಿದ್ದು ಎಲ್ಲವೂ ಕೂಡ ಸುಳ್ಳು ಅಂತೇಳಿ. ಇದರ ಪರಿಣಾಮ ಏನು ಅನ್ನೋದು ಆತನಿಗೆ ಗೊತ್ತಿದೆಯಾ ಇಲ್ಲೋ ಗೊತ್ತಿಲ್ಲ, ಗೊತ್ತಾಗತ್ತೆ ಮುಂದೆ. 10 ದಿನಗಳ ಕಾಲ SIT ಕಸ್ಟಡಿಗೆ ಈಗ ಕೋರ್ಟ್ ಕೊಟ್ಟಿದೆ. ಚಿನ್ನಯ್ಯ ಹಿಂದೆ ದೊಡ್ಡ ಗ್ಯಾಂಗ್ ಇದೆ ಅಂತ SIT ಕೂಡ ಶಂಕೆಯನ್ನು ವ್ಯಕ್ತಪಡಿಸಿದೆ. ತಿಮರೋಡಿ, ಮಟ್ಟಣ್ಣನವರ್, ಸಮೀರ್ ಮಾತ್ರ ಅಲ್ಲ, ಮತ್ತೊಂದು ತಂಡ ಹೆಚ್ಚು ಸಕ್ರಿಯ ಆಗಿದೆ. ಹಣಕಾಸಿನ ನೆರವು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಎಲ್ಲಿಂದ ಇವರಿಗೆ ಫಂಡ್ ಬರ್ತಿದೆ ಅನ್ನೋದು ನೋಡಿ. ತಾನೇ ಕೊಟ್ಟಿರುವಂಥ ದೂರಿನಲ್ಲಿ ತಾನೇ ಬಂಧನವಾಗಿರುವಂಥ ಚಿನ್ನ ಅಲ್ಲ ಈತ, ತಗಡು ಈತ ನೋಡಿ. ಪ್ರಮುಖವಾಗಿ ಈ ರೀತಿ ಪ್ಲಾನ್ ಮಾಡಿಕೊಂಡು ತಮಿಳುನಾಡಲ್ಲಿ ಅಂದರೆ ಇಲ್ಲಿರುವಂಥ ಗ್ಯಾಂಗ್ ತಮಿಳುನಾಡಿಗೆ ಹೋಗಿ ಆತನ ಜೊತೆ ಚರ್ಚೆ ಮಾಡಿ ಇಂತಿಷ್ಟು ಹಣವನ್ನು ಕೊಡ್ತೀವಿ ಅಂತೇಳಿ ಕರೆಸಿ ಆ ಬುರುಡೆ ಅಂತ ತಂದಿದ್ರಲ್ಲ, ಆ ಬುರುಡೆ ಯಾರ್ದು ಏನು ಅನ್ನೋದೇ ಗೊತ್ತಿಲ್ಲ. ಆರಂಭದಲ್ಲೇ ಈತನಿಗೆ ಮಂಪರು ಪರೀಕ್ಷೆ ಮಾಡಿದ್ರೆ ಇದೆಲ್ಲವೂ ಕೂಡ ಆಗ್ತಿರ್ಲಿಲ್ಲ. ಬಟ್ ಆಗಿದ್ದು ಎಲ್ಲ ಒಂದು ಕಡೆ ಒಳ್ಳೇದು ಅಂತ ಅನ್ಸುತ್ತೆ. ಯಾಕಂದ್ರೆ 12 ವರ್ಷಗಳ ಕಳಂಕ ಇತ್ತಲ್ಲ ಆ ಕ್ಷೇತ್ರದ ಬಗ್ಗೆ, ಅದೆಲ್ಲವೂ ಕೂಡ ಈಗ ಕಳಚಿ ಬೀಳ್ತಾ ಇರುವಂಥದ್ದು. 12 ವರ್ಷಗಳಿಂದ ಧರ್ಮಾಧಿಕಾರಿಯವರನ್ನ ಟಾರ್ಗೆಟ್ ಮಾಡಿ, ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ, ಅದು ಬೇರೆ ಪ್ಲಾನ್ ಇದೆ. ಜೈನ ಅಂತ ಹೇಳ್ಕೊಂಡು ಹಿಂದೂಗಳನ್ನು ಸೈಲೆಂಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿತ್ತು ಈ ತಂಡ. ದೊಡ್ಡ ಗ್ಯಾಂಗ್ ಇದೆ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಒಬ್ಬೊಬ್ಬರ ಅರೆಸ್ಟ್ ನೋಡಿ. ಇವತ್ತು ಏಕಕಾಲದಲ್ಲಿ ಶೋಧ ಆಗಿರುವಂಥದ್ದು. ನೋಡಿ ಈ ಪ್ರಕರಣ ಅಂದರೆ ಇವತ್ತು ಏನೇನು ಡೆವಲಪ್ಮೆಂಟ್ ಆಗಿದೆಯಲ್ಲ, ಅಂದರೆ ಯಾವಾಗ 10 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡು ಆದ ನಂತರ DCM DK ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಅವರ ಜೊತೆಗೆ CM ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ. ಎಲ್ಲ ರಾಜಕೀಯ ನಾಯಕರು ಕೂಡ ಈಗ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಇದರೆಲ್ಲೂ ಕೂಡ ಅಂದರೆ ಇದರ ಮಧ್ಯೆ ಎಲ್ಲ ಒಂದು ಕಡೆ ಈ ವಿಚಾರ ಅಥವಾ ಈ ಪ್ರಕರಣ ಕ್ರೆಡಿಟ್ಗೂ ಕೂಡ ಮಾತುಗಳು ಕೂಡ ಆಡ್ತಾ ಇರುವಂಥ. ಆರಂಭದಲ್ಲಿ BJP ಇದನ್ನು ತೆಗೆದುಕೊಳ್ತು, ಈಗ ಕಾಂಗ್ರೆಸ್ ಅವರೇ ನಾವೇ ಮಾಡಿದೆ ಅನ್ನೋ ರೀತಿಯಲ್ಲಿ ಒಂಥರ ಕ್ರೆಡಿಟ್ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಬಟ್ ಈ ಪ್ರಕರಣದ ಬಗ್ಗೆ ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ನೋಡಪ್ಪ, BJP ಅವರು ಏನು ಮಾತಾಡಿರಲಿಲ್ಲ. BJP ಅವರೆಲ್ಲ ಫೆನ್ಸ್ ಇಟ್ರು, ಅಡ್ಗೋಡೆ ಮೇಲೆ ದೀಪ, ಅದೇನು ಹೇಳ್ತಾರಲ್ಲ, ಅಡ್ಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫೆನ್ಸ್ ಇಟ್ರು ಕೆಲಸ ಮಾಡ್ತಾಯಿದ್ರು. ನಾನು ಅದನ್ನು ಪ್ರಸ್ತಾವನೆ ಮಾಡಿದ ಮೇಲೆ ಅದನ್ನು ಮಾತಾಡ್ತಾ ಇದ್ದಾರೆ.
ನನಗೆ ಮೊದಲಿಂದ ಕೂಡ ನಮಗೆ ತನಿಖೆಗೆ ನಾವೆಲ್ಲ ಅವರು ವೆಲ್ಕಮ್ ಮಾಡಿದ್ದಾರೆ. ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಹತ್ರ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆಯ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ. ಆಯಿತಾ, ಅದನ್ನು ಬಾಲಕೃಷ್ಣ ಅವರು ಅಸೆಂಬ್ಲಿಲೂ ಕೂಡ ಪ್ರಸ್ತಾವನೆ ಮಾಡಿದ್ರು. ನಾನು ಅದನ್ನು ಮಾತಾಡೋಕ್ಕೆ ಹೋಗಲಿಲ್ಲ ಅದನ್ನು. ಸೊ ಅವರು ಬಂದು ಅದಕ್ಕೆ ವೆಲ್ಕಮ್ ಮಾಡಿದ್ರು. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರ್ಯಾರು ತಪ್ಪು ಇದ್ದಾರೆ ಅವ್ರನ್ನೆಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ನಮ್ಮ ಸರ್ಕಾರ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನಮ್ಮ CLP ಹೇಳಿದ್ದಾರೆ, ಅಸೆಂಬ್ಲಿಲೂ ಹೇಳಿದ್ದಾರೆ. ಸೊ ಆ ಕೆಲಸ ನಾವು ಮಾಡ್ತಾಯಿದ್ವಿ. ಯಾರ ಮೇಲೂ ನಮಗೆ ಅವ್ರ ಪರನೂ ಇಲ್ಲ, ಇವ್ರ ಪರ ಇಲ್ಲ, ನಮಗೆ ನ್ಯಾಯದ ಪರ, ನಮಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ದು ಅಷ್ಟೇ ಪ್ರಾರ್ಥನೆ. ನಾವು ಈ ಧರ್ಮಸ್ಥಳದ ಇಶ್ಯೂ ಪ್ರಾರಂಭ ಆದಾಗಿಂದನೂ ಕೂಡ ಇದರಲ್ಲಿ ಷಡ್ಯಂತ್ರ ಇದೆ ಅನ್ನೋ ಮಾತನ್ನ ಹೇಳಿದ್ವಿ. ಆದರೆ ಇಲ್ಲಿ ಸರ್ಕಾರ ಆತುರದ ನಿರ್ಧಾರ ತೆಗೆದುಕೊಂಡು ಆ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿಯ ಪೂರ್ವಾಪರ ಚರಿತ್ರೆ ಏನು, ಅವನು ಎಲ್ಲಿಂದ ಬಂದಿದ್ದಾನೆ, ಅವನಿಂದ ಯಾರಿದ್ದಾರೆ, ಇದೆಲ್ಲವನ್ನ ಏನು ಯೋಚನೆ ಮಾಡದೆ ಅವರ ಏನು ಈ CM ಜೊತೆ ಇದ್ದಾರೆ ಈ ಪ್ರಗತಿಪರರು, ಅವ್ರ ಮಾತು ಕೇಳ್ಕೊಂಡು SIT ರಚನೆ ಮಾಡಿದ್ರು. ಈಗ SIT ರಚನೆ ಮಾಡಿದ್ದರಿಂದ ಏನ್ ಬಂತು, ಬರೀ ಬುರುಡೆ ಬಂತಷ್ಟೆ. ಬುರುಡೆ ಬಿಟ್ಟು ಇನ್ನೇನು ಬರಲಿಲ್ಲ. ಮುಖ್ಯಮಂತ್ರಿಗಳು ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ದುಡ್ಡು ಉಳಿತಾ ಇತ್ತು ಮತ್ತು ಇಡೀ ದೇಶದ ರಾಜ್ಯದ ಜನ ಇದರಿಂದ ನೋವನ್ನ ಅನುಭವಿಸಿರುವಂತದನ್ನ ಈಗ ಸಿದ್ದರಾಮಯ್ಯನವರು ವಾಪಸ್ಸು ಆ ಜನಗಳಿಗೆ ಕೊಡಕ್ಕಾಗುತ್ತಾರೆ. ಈಗ ನಿಜವಾಗ್ಲೂ ನಮ್ಮೆಲ್ರಿಗೂ ಒಂದು ದೈವ ಭಕ್ತಿ ಮಂಜುನಾಥನ ಬಗ್ಗೆ ಈ ನಾಡು, ಈ ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲೂ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಯಾರು ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ. ಯಾರೋ ಒಬ್ಬ ಅನಾಮಿಕ ಇವತ್ತು ಅದು ಕಟ್ಟಕತೆ ಕಟ್ಕೊಂಡು ಬಂದದ್ದನ್ನ ಈ ಮಟ್ಟಕ್ಕೆ ಸರ್ಕಾರನೂ ಒಂದ್ ರೀತಿ ಎಲ್ಲ ಒಂದು ಕಡೆ ಅವನಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡ್ತು. ಇವತ್ತು ಸರ್ಕಾರಕ್ಕೂ ಅರಿವಾಗಿದೆ. ಇದರಿಂದ ಯಾರ್ಯಾರಿದೆ ಅವರ ಮುಖವಾಡಗಳನ್ನ ಕಳಿಸುವಂತ ಕೆಲಸವನ್ನ ತತ್ಕ್ಷಣನಾದ್ರೂ ಸರ್ಕಾರ ಮಾಡ್ಬೇಕು ಅಂತ ಒತ್ತಾಯ ಮಾಡ್ತಾರೆ. ಈಗ ನಿಜ ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಹಿಂದೂ ಮುಖಂಡರಾಗಿರುವಂಥ ಡಾಕ್ಟರ್ ವಾಸುದೇವ್ ಕಶ್ಯಪ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೇನೆ ಚಿಂತಕರಾಗಿರುವಂಥ HK ವಿವೇಕಾನಂದ ಅವರು. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ವಾಸುದೇವ್ ಸರ್, ಈ ಮಾಸ್ಕ್ನ ಅನ್ಮಾಸ್ಕ್ ಬಗ್ಗೆ ಏನು ಹೇಳ್ತೀರಾ? ನಾನು ನಿಮ್ಮ ಚಾನಲ್ ಒಳಗೆ ಒಂದು ಮಾತಾಡಿದ್ದೆ ಒಂದ್ಸಲಿ. ಈ ಮುಖವಾಡ, ಈ ಸ್ಟಿಂಗು, ಈ ಕ್ಯಾರೆಕ್ಟರ್ಗಳು ಎಂಟ್ರಿ ಆಗೋದು ಒಂದಲ್ಲ ಒಂದಿನ ಈ ಸತ್ಯದ ಗೋಚರ ಆಗುತ್ತೆ, ಸತ್ಯಮೇವ ಜಯತೆ ಆಗುತ್ತೆ, ಬಂದೇ ಬರ್ತಾ ನೋಡಿ ಅಂತ ಈ ಚಾನಲಲ್ಲಿ ಕೂಡ ಅದನ್ನು ಸ್ಪಷ್ಟಪಡಿಸಿದ್ದೆ. ಈಗ ಪ್ರಶ್ನೆ ಹುಟ್ಟೋದು ಏನಂತಂದ್ರೆ, ಈಗ ಒಂದು ಅಂತಿಮ ಘಟ್ಟಕ್ಕೆ ಬಂದಿದೆ. ಈಗ ಒಂದು ತಾರ್ಕಿಕ ಅಂತ ಅಲ್ಲ, ಅಂತಿಮ ಘಟ್ಟ. ತಾರ್ಕಿಕ ಇನ್ನೂ ಆಗಿಲ್ಲ. ತಾರ್ಕಿಕ ಆಗ್ಬೇಕಾದ್ರೆ ಇನ್ನೂ ಫರ್ದರ್ ಶುರು ಆಗುತ್ತೆ ಅಂತ ಹೇಳ್ತೀವಿ. ಇನ್ನು ಶುರು ಆಗುತ್ತೆ. ಒಂದು ಅಂತಿಮ ಘಟ್ಟಕ್ಕೆ ಬಂದರೆ ಏನು ಕನ್ಕ್ಲೂಡಿಂಗ್ ಅಂತ ಕರಿತೀವಿ ನಾವು ಯಾವುದಾದ್ರು ಒಂದು ಕೋರ್ಟ್ ಕೇಸ್ಗಳಲ್ಲಿ. ಇಲ್ಲಿ ಆಗಿದ್ದು ಏನು ಅಂತಂದರೆ, ಇಲ್ಲಿ ಆಯಾಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ತೊಗೋಬೇಕಾಗತ್ತೆ. ಒಂದು ಸೌಜನ್ಯ ಕೇಸು. ಸೌಜನ್ಯ ಕೇಸು, ಆ ಕೇಸ್ ಒಳಗೆ ಸೌಜನ್ಯ ಕೇಸ್ ಒಳಗೆ ಆಕೆಗೆ ಒಂದು ಅವಳ ಬದುಕಿನಲ್ಲಿ ಒಂದು ದುರಂತ ನಡೆದು ಆಕೆ ತನ್ನ ಬದುಕನ್ನು ಪ್ರಾಣವನ್ನು ಬಿಟ್ಟಿರ್ತಕ್ಕಂಥ ಒಂದು ಅಮಾಯಕ ಕೂಸೋದು. ಅದಾದ ಮೇಲೆ ಅದು ಕೋರ್ಟಿನ ಪ್ರಕ್ರಿಯೆಗಳಾಯಿತು. ಆ ಪ್ರಕ್ರಿಯೆಗಳಾದ ಮೇಲೆ ಬಹುಶಃ ಆ ಕೋರ್ಟ್ ಅವಳ ಆತ್ಮವನ್ನು ಸಂತೈಸತಕ್ಕಂಥ ಕೆಲಸ ಮಾಡಲೇ ಇಲ್ಲ. ಜೊತೆಗೆ ಆ ಕೋರ್ಟ್ ಪ್ರಕ್ರಿಯೆ ಒಳಗೆ ಯಾವ್ಯಾವ ಪೊಲೀಸ್ ಅಧಿಕಾರಿ ಇದ್ದರು, ಪೊಲೀಸ್ ಅಧಿಕಾರ ಆ ಒಂದು ಕೇಸ್ ಟ್ರಯಲ್ ಒಳಗೆ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಅಥವಾ ಏನು ಎನ್ಕ್ವೈರಿ ಆಫೀಸರ್ ತನಿಖಾಧಿಕಾರಿ ಆಗಿರ್ಬೋದು, ಅಥವಾ ಏನಪ್ಪ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದು, ಅವ್ರಿಗೆ ಯಾರೂ ಶಿಕ್ಷೆ ಆಗಲೇ ಇಲ್ಲ. ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೇ ಇಲ್ಲ ಸರ್ಕಾರ. ನಡೆದೋಯ್ತದು, ಒಂದು ದಶಕದ ಮೇಲೆ ನಂತರ ಕೂಡ ನಡೆದೋಯ್ತದು. ಅದಾದ 2014 ಶುರು ಆಯ್ತದು ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ. ಜಸ್ಟಿಸ್ ಫಾರ್ ಸೌಜನ್ಯ ಇದು ಗುಡ್ ಮೂವ್. ಇಟ್ ವಾಸ್ ಎ ಗುಡ್ ಮೂವ್. ಒಂದು ಮಗುವಿನ ಮೇಲೆ ಒಂದು ಅದ್ರ ಮೇಲೆ ಒಂದು ಲೈಂಗಿಕ ಅತ್ಯಾಚಾರನೋ ಅಥವಾ ಬೇರೆ ಬೇರೆ ಥರದ್ದು ಅನ್ಯಾಯ ಒಳಗಾಗಿದ್ದಾಗ
ಅದಕ್ಕೊಂದು ನ್ಯಾಯ ಕೊಡಿಸತಕ್ಕಂಥ ಕೆಲಸವನ್ನು ಒಂದು ಮೂವ್ ಅಂತ ಕರಿಬೋದು, ಒಂದು ಅಭಿಯಾನ ಅದು. ಬಹುಶಃ ಒಂದು ಸ್ವಸ್ಥ ಸಮಾಜಕ್ಕೆ ಅದು ಬೇಕಾಗಿತ್ತು. ಅದು ನಾನು ಬರೀ ಜಸ್ಟಿಸ್ ಫಾರ್ ಸೌಜನ್ಯದ ಬಗ್ಗೆ ಮಾತಾಡ್ತಿಲ್ಲ. ಯಾವುದೇ ಥರ ಒಂದು ಹೆಣ್ಮಗು, ಯಾವುದೇ ಒಂದು ವ್ಯಕ್ತಿ, ಹೆಣ್ಣಾಗಲಿ ಗಂಡಾಗಲಿ, ದೊಡ್ಡವರಾಗಲಿ ಚಿಕ್ಕವರಾಗಲಿ, ಅವ್ರಿಗೆ ಅನ್ಯಾಯಕ್ಕೊಳಗಾದಾಗ ಅವ್ರ ಪರವಾಗಿ ಧ್ವನಿ ಎತ್ತೋದಿದೆಯಲ್ಲ, ಅದೊಂದು ದೊಡ್ಡ ಮೂವ್ ಅಂತ ನಾವು ಕರಿತೀವಿ, ಅಭಿಯಾನ. ಅದು ಮಾಡಬೇಕದು. ಓಕೆ, ಒಂದು ಪಾರ್ಟ್ ಏನಾಯಿತು, ಸೌಜನ್ಯ ಕೇಸಲ್ಲಿ ತಾರ್ಕಿಕ ಅಂತ್ಯ ಕಾಣಲಿಲ್ಲ. ಅದು ಕೊನೆಗೆ ಅದರಲ್ಲಿ ಯಾರು ಘೋಷಿತ ಅಪರಾಧಿ ಅಂತಿದ್ದ ಆತ ಒಂದು ಏನೋ ನ್ಯಾಯಾಂಗದ ಪ್ರಕ್ರಿಯೆ ಒಳಗೆ ಸಾಕ್ಷಾತ್ತಾಧಾರಗಳ ಕೊರತೆಯಿಂದ ಆತನ ಅಕ್ವೇಟ್ ಮಾಡೋದು ಬಿಡುಗಡೆ ಆಯಿತು. ಇದ ನಂತರ ಆ ಒಂದು ಹೆಣವನ್ನಿಟ್ಕೊಂಡು ರಾಜಕಾರಣ ಶುರು ಆಯಿತು. ಹೆಣದ ರಾಜಕೀಯ ಅಂತ ನಾವು ಕರಿತೀವಿ ಇದನ್ನು. ಹೆಣದ ಮೇಲಿನ ರಾಜಕೀಯ ಅಥವಾ ಹೆಣದ ರಾಜಕೀಯ. ಏನಾಯಿತು ಇಲ್ಲಿ, ಈ ವಿಸಿಲ್ ಬ್ಲೋವರ್ ಅಂತ ನಾವೇನು ಕರಿತೀವಿ, ಅಂದರೆ ಒಂದು ಏನು ಆಕ್ಟಿವಿಸ್ಟ್ ಥರ ಏನು ನ್ಯಾಯಕ್ಕಾಗಿ ಹೋರಾಟ, ಸೌಜನ್ಯಕ್ಕಾಗಿ ಹೋರಾಟ ಅನ್ನತಕ್ಕಂಥ ವಿಸಿಲ್ ಬ್ಲೋವರ್ ಇದ್ರಲ್ಲ, ಆ ಒಂದು ನಿಜವಾದ ಕಳಕಳಿ ಇರತಕ್ಕಂಥ ಆ ಒಂದು ಅಭಿಯಾನಕ್ಕೆ ರಾಂಗ್ ಕ್ಯಾರೆಕ್ಟರ್ಗಳು ಎಂಟ್ರಿ ಆಗ್ಬಿಟ್ರು. ಮಹೇಶ್ ತುಮರೋಡಿ ಅಪರಾಧಿ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ವ್ಯಕ್ತಿ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋ ವ್ಯಕ್ತಿ. ಮಟ್ಟಣ್ಣನವರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋ ವ್ಯಕ್ತಿ, ಆಯ್ತಲ್ಲ. ಸಮೀರ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋ ವ್ಯಕ್ತಿಗಳು. ಇವರೆಲ್ಲ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋ ವ್ಯಕ್ತಿಗಳು ಒಂದು ದುಷ್ಟಕೂಟನ ರೆಡಿ ಮಾಡಿಕೊಂಡು ಅವ್ರ ಉದ್ದೇಶ ಇದ್ದಿದ್ದೇನು, ಜಸ್ಟಿಸ್ ಫಾರ್ ಸೌಜನ್ಯ ಅನ್ನತಕ್ಕಂಥ ಹೆಣದ ಮೇಲಿನ ರಾಜಕೀಯವನ್ನು ಧರ್ಮಸ್ಥಳಕ್ಕೆ ತಿರುಗಿಸಿದ್ರು ಗನ್ನನ್ನು. ಯಾವಾಗ ಧರ್ಮಸ್ಥಳಕ್ಕೆ, ಯಾವಾಗ ದೇವಸ್ಥಾನಕ್ಕೆ ಗನ್ ತಿರುಗಿಸಿದ್ರು, ಅಲ್ಲಿ ಅವ್ರಿಗೆ ಏನು ಬೇಕಾಗಿತ್ತು ಅಂತ ಹೇಳಿದ್ರೆ ಅವರು ಶುರು ಮಾಡಿಕೊಂಡ್ರು. ಪ್ರತಿನಿತ್ಯ ಒಂದು ಅಭಿಯಾನ, ಪ್ರತಿನಿತ್ಯ ಒಂದು ಶೋ. ಅದು ಎಲ್ಲಿ ತನಕ ಹೋಗ್ಬಿಡ್ತು ಅಂತಂತಂದರೆ ಅದು ಸುಮಾರು ಒಂದು ದಶಕಗಳ ಕಾಲ ಓಡ್ತದೆ. ಎಲ್ಲೂ ಕೂಡ ಸಾಧಿಸೋಕ್ಕಾಗಲಿಲ್ಲ ಅವರಿಗೆ. ಈಗ ಧರ್ಮಸ್ಥಳ ಯಾವುದೇ ಒಂದು ಟೆಂಪಲ್ ಹೋದಾಗ ಕೆಲವು ಸಲ ಆ ಟೆಂಪಲ್ ಮೇಲಾಗಲಿ ಅಥವಾ ಧರ್ಮಕ್ಷೇತ್ರದ ಮೇಲಾಗಲಿ ಅಥವಾ ಯಾವುದೇ ಒಂದು ಸಂಘಟನೆ ಮೇಲಾಗಲಿ ಒಂದು ಅಪವಾದ ಬಂದೇ ಬರುತ್ತೆ. ಅವರೆಲ್ಲೂ ಕೂಡ ಒಂದು ಧರ್ಮಕ್ಷೇತ್ರದ ವಿರುದ್ಧ ಅಥವಾ ಧರ್ಮಾಧಿಕಾರಿಗಳ ವಿರುದ್ಧ ಏನೂ ಅವರು ಸಾಧಿಸೋಕ್ಕಾಗಲೇ ಇಲ್ಲ. ಎಲ್ಲೂ ಕೂಡ ಅವರು ಒಂದು ಸಣ್ಣ ಕಡ್ಡಿ ಕೂಡ ಅವರು ಕ್ರಿಮಿನಲ್ ಅಫೆನ್ಸಲ್ಲಿ, ಕ್ರಿಮಿನಲ್ ಪ್ರೊಸೆಸ್ಸಿಗೆ ಅವರು ಅವನಲ್ಲಿ ಶಿಕ್ಷಕ್ಕಾಗಲೇ ಇಲ್ಲ. ಇದ್ರ ತಾನು ಶಿಕ್ಷೋದು. ಎಸ್, ಇಲ್ಲಿ ಏನು ವಾಪಸ್ ಬರ್ತೀನಿ ತಾಡಿ. 14 ವರ್ಷದ ತದನಂತರ ಈ ಏನಿತ್ತಲ್ಲ ಆ ಒಂದಂತೂ ಏನು ಮೆಚ್ಚುಗೆ ಕೊಡಬೇಕನ್ನಂತಂದರೆ ಈ ದುಷ್ಟಕೂಟ ಇತ್ತಲ್ಲ, ಅಷ್ಟು ಕಾಲ ಅವರು ಅಭಿಯಾನವನ್ನು ಜೀವಂತವಾಗಿ ಇಟ್ಟಿದ್ರು. ಕೆಂಡದ ಥರ ಜೀವಂತ ಇಟ್ಕೊಂಡೇ ಬಂದರು. ಒಂದಲ್ಲ ಒಂದಿನ ನಾವು ಶೂಟ್ ಮಾಡೇ ಮಾಡ್ತೀವಿ. ಇದನ್ನು ಏನು ಹೇಳ್ತಾರೆ ಗೊತ್ತೆ, ಹಾವಿಗೆ ಏನೋ ಮನುಷ್ಯನಿಗೆ ಇಷ್ಟು ವರ್ಷ ಸೇಡು, ಹಾವಿಗೆ ಅಷ್ಟು ವರ್ಷ ಸೇಡು ಅಂತೇಳಿ. ಇವರೆಲ್ಲರೂ ಯಾರು ಇದ್ರಲ್ಲ ಈ ದುಷ್ಟಕೂಟಗಳಲ್ಲಿ, ಕ್ಯಾರೆಕ್ಟರ್ 1, ಕ್ಯಾರೆಕ್ಟರ್ 2, ಕ್ಯಾರೆಕ್ಟರ್ 3 ಇದ್ರಲ್ಲ, ಇವರೆಲ್ಲರೂ ಕೂಡ ಕಾಯ್ತಾಯಿದ್ರು. ಸಮಯವನ್ನು ಕಾಯ್ತಾಯಿದ್ರು. ಯಾವತ್ತು ನಾವು ಧರ್ಮಸ್ಥಳದ ಬುಡಕ್ಕೆ ಕೈ ಹಾಕ್ತೀವಿ, ಯಾವತ್ತು ನಾವು ಹಿಂದೂ ಧರ್ಮಕ್ಕೆ ಕೈ ಹಾಕ್ತೀವಿ, ಯಾವತ್ತು ಹಿಂದೂ ಧರ್ಮದ ಒಂದು ನಂಬಿಕೆಗಳ ಮೇಲೆ ಕೈ ಹಾಕ್ತೀವಿ, ಯಾವತ್ತು ನಾವು ಹಿಂದುತ್ವಕ್ಕೆ ಒಂದು ಏನು ಪೆಟ್ಟು ಕೊಡ್ತೀವಿ ಅನ್ನತಕ್ಕಂಥದ್ದು ಬಹಳ ದಿನಗಳಿಂದ ಕಾಯ್ತಾಯಿದ್ರು. ಅದಕ್ಕೆ ಒಳ್ಳೆ ಫೀಡಿಂಗ್ ಕೂಡ ಆಗ್ತಾಯಿತ್ತು. ಎಸ್, ಫೀಡಿಂಗ್ ಆಗ್ತಾಯಿತ್ತು ಮೇಲೆ. ಎಸ್, ವಿವೇಕಾನಂದ ಸರ್, ಈಗ ಪ್ರಮುಖವಾಗಿ ಇವರ ಪ್ಲಾನ್ ನೋಡಿ, ಗ್ಯಾಂಗ್ನ ಪ್ಲಾನ್ ಹೇಗಿತ್ತು ಅಂತ ಹೇಳಿದ್ರೆ, ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋದಕ್ಕೆ ಒಂದು ರೀಸನ್ ಕೂಡ ಇತ್ತು ಇವರಿಗೆ. ಅಂದರೆ ಧರ್ಮಸ್ಥಳ ಅನ್ನೋದು ಒಂದು ಅಲ್ಲಿರುವಂಥ ಧರ್ಮಾಧಿಕಾರಿ ಜೈನ ಸಮುದಾಯ. ಸೊ ಹಿಂದೂಗಳನ್ನು ಸಾಫ್ಟಾಗಿ ನಮ್ಮ ಕಡೆಗೆ ಸೆಳಿಬೇಕು ಅನ್ನುವಂಥ ಟಾರ್ಗೆಟ್ ಮಾಡಿನೇ ಹಿಂದೂಗಳನ್ನು ಸೈಲೆಂಟಾಗಿ ಈ ರೀತಿ ಸೌಜನ್ಯ ಅನ್ನುವಂಥ ಹೆಸರನ್ನು ತೆಗೆದುಕೊಂಡು ಇಲ್ಲಿಯ ತನಕ ಹೇಳ್ಕೊಂಡು ಬಂದ್ರ ಹೇಗೆ ಅಂತೇಳಿ. ಅಲ್ಲ, ನನಗೆ ಒಟ್ಟಾಗಿ ಈ ಇಡೀ ಘಟನೆ ಏನು ನಡೆದಿದೆ ಧರ್ಮಸ್ಥಳದ್ದು, ಇದು ಒಂದು ಪಾಠ ಮತ್ತು ಎಚ್ಚರಿಕೆ ಎರಡೂ ಆಗಬೇಕು ಅನ್ಸುತ್ತೆ. ಉದಾಹರಣೆ, ಈಗ ನೋಡಿ, ಇಡೀ ಭಾರತೀಯ ಸಮಾಜ ಸಮೂಹ ಸಂಪರ್ಕ ಮಾಧ್ಯಮಗಳು ಅಂತ ನಾವೇನು ಹೇಳ್ತೀವಿ, ಕಮ್ಯುನಿಕೇಶನ್ ರೆವಲ್ಯೂಷನ್, ಅದರಿಂದಾಗಿ ಬದಲಾವಣೆಗಳು ತುಂಬಾ ವೇಗವಾಗಿ ಆಗ್ತಾ ಇದೆ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ವೇದಿಕೆ ಸಿಕ್ಕಿರೋದ್ರಿಂದ ಈ ಸಮಾಜದಲ್ಲಿರಬಹುದಾದಂತಹ ಸಹನೆ ಅಥವಾ ಅಸಹಿಷ್ಣುತೆ, ಕ್ರೌರ್ಯ, ಹುಚ್ಚುತನ, ತಿಕ್ಕಲುತನ ಎಲ್ಲ ಏನಿದೆಯಲ್ಲ, ಅದೆಲ್ಲ ಮುಖವಾಡಗಳು ಹೊರಗಡೆ ಬರ್ತಾ ಇದ್ದಾವೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಈಗ. ಅಂದ್ರೆ ಈ ತರದ ಬೇರೆ ಬೇರೆ ಘಟನೆಗಳು ನಡೆದಿರ್ಬೋದು, ಅಂದ್ರೆ ಇದನ್ನ ಒಂದು ದೊಡ್ಡದಾಗಿ ನಾವು ಕರ್ನಾಟಕದ ಮಟ್ಟಿಗೆ ತಗೊಂಡಾಗ ನೀವು ನೋಡಿ, ಇಡೀ ಘಟನೆ ಲೈಟ್ ವೆಯ್ಟೆಡ್ ಜನಗಳು ಮುನ್ನಡೆಸ್ತಾರೆ ಈ ಘಟನೆಗಳನ್ನ. ಈ ಇಡೀ ಘಟನೆಗಳನ್ನ ನೀವು ಯಾರು ಹೇಳಿದ್ರಲ್ಲ, ಅದು ಸಮೂಹ ಸಂಪರ್ಕ ಮಾಧ್ಯಮಗಳ ಮುಖಾಂತರ ಲೈಟ್ ವೆಯ್ಟೆಡ್ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ
ಒಂದು ನಿರ್ದಿಷ್ಟ ಉದ್ದೇಶ ಇರೋದಿಲ್ಲ, ಅಧ್ಯಯನ ಇರಲ್ಲ, ಚಿಂತನೆ ಇರೋದಿಲ್ಲ, ಜವಾಬ್ದಾರಿ ಇರೋದಿಲ್ಲ. ಆದ್ರೆ ಒಂದು ಘಟನೆ ನಡೆಯುತ್ತೆ, ಸೌಜನ್ಯ ಘಟನೆ ನಡೆಯುತ್ತಲ್ಲ, ಅದನ್ನ ತಗೊಂಡು ಬಹಳಷ್ಟು ರೀತಿಯ ಬದಲಾವಣೆಗಳನ್ನ ಆಗ್ತಾ ಎಲ್ಲರೂ ಆ ರೀತಿಯ ಇಡೀ ವ್ಯವಸ್ಥೆ ನೋಡಿ, ಇನ್ಕ್ಲೂಡಿಂಗ್ ಮೀಡಿಯಾ ಇರ್ಬೋದು, ಸರ್ಕಾರ ಕೂಡ ಅಷ್ಟೇ. ಅಂದ್ರೆ ಒಂದು ಲೈಟ್ ವೈಟೆಡ್ ಆಗಿ ಇದನ್ನ ತಗೊಂಡು ಬರುತ್ತೆ. ಎಲ್ಲಿ ನಿಮಗೆ ಸೀರಿಯಸ್ ಆಗಬೇಕಾಗಿತ್ತು ವಿಷಯ ಈ ಸಮಾಜದಲ್ಲಿ, ಆ ವಿಷಯ ಏನಾಗೋಯ್ತು, ಒಂಥರ ಜೋಕರ್ಸ್ ಅಖಾಡ ಆಗೋಯ್ತು. ಜೋಕರ್ಸ್ಗಳನ್ನ ಬಂದ್ಬಿಟ್ರು. ನೀವು ಇಡೀ ಘಟನೆ ನೋಡಿ ಬೇಕಾದ್ರೆ, ನೀವು ಅದ್ಯಾರೋ ಅನನ್ಯ ಭಟ್ ಅಂತ ಬರ್ತಾರೆ, ಸುಜಾತ ಭಟ್ ಅಂತ ಬರ್ತಾರೆ, ಇನ್ನೊಬ್ಬರು ಬರ್ತಾರೆ, ಎಲ್ಲರೂ ನಿಮ್ಗೆ ಯೂಟ್ಯೂಬರ್ ಅವ್ರ ಹೆಸರುಗಳು ಹೇಳ್ತಾ ಇದ್ರೆ ನಿಮ್ಗೆ ಗೊತ್ತು. ಸೊ ಎಲ್ಲರೂ ಏನಂದ್ರೆ ಪರ ವಿರೋಧ ಎರಡೂ ಅಷ್ಟೇ, ಎರಡೂ ಕೂಡ ಆಳಕ್ಕೆ ಹೋಗದೆ ಬಂದು ಇವತ್ತು ಈ ಘಟನೆ ಎಲ್ಲಿಗೆ ಬಂತು, SIT ಬಂತು. ಈವನ್ SIT ತನಿಖೆ ನಡೀತಾ ಇರ್ಬೇಕಾದ್ರೆ SIT ಕೊಡ್ಲೇಬೇಕಾಗಿತ್ತು. ಯಾಕಂದ್ರೆ ಯಾರೋ ಬಂದು ನಾನು 1000 ಹೆಣಗಳನ್ನ 100 ಹೆಣಗಳು ಮಾಡಿದ್ದೀನಿ ಅಂದಾಗ ಸರ್ಕಾರ ಸುಮ್ಮನೆ ಕೂತ್ಕೊಳ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಸೊ ಅದರಿಂದ ಅವ್ರು SIT ಮಾಡಿದ್ದಾರೆ. SITಗೂ ಕೂಡ ಪ್ರಣವ್ ಮಹಂತಿ ಅಂತ ಒಬ್ಬ ದಕ್ಷ ಅಧಿಕಾರಿಯನ್ನ ನೇತೃತ್ವದಲ್ಲಿ ಹಾಕಿದ್ರಿಂದ ಸೊ ಅದು ಒಂದು ಹಂತಕ್ಕೆ ಸರಿ ಆಯ್ತು. ಆದ್ರೆ ಅಲ್ಲಿಂದ ನಡೀತಲ್ಲ ಘಟನೆಗಳು, ಆ ಘಟನೆಗಳು ಎಲ್ಲರ ನಿಯಂತ್ರಣವನ್ನ ತಪ್ಪಿ ಒಂದು ರೀತಿ ಲೈಟ್ ವೈಟೆಡ್ಗಳನ್ನ ಮುನ್ನಡೆಸ್ಕೊಂಡು ಹೋಗ್ಬಿಟ್ರು. ಒಂದು ಎರಡೂ ಪಂಗಡದವ್ರು ಕಾಯ್ಬೇಕಾಗಿತ್ತು, ಏನ್ ಬರುತ್ತೆ ನೋಡೋಣ ಅಂತೇಳಿ. ಯಾಕೆಂದ್ರೆ ಒಂದು ದೊಡ್ಡ IPS ಆಫೀಸರ್ ಆತರ ಇರ್ಬೇಕಾದ್ರೆ ತುಂಬಾ ಒತ್ತಡಕ್ಕೆ ಒಳಗಾಗ್ತಾರೆ ಅಥವಾ ಇನ್ನೇನೋ ಮೋಸ ಮಾಡ್ತಾರೆ ಅಂತ ನಾವು ವ್ಯವಸ್ಥೆ ಮೇಲೆ ಅಪನಂಬಿಕೆಯನ್ನ ಬೆಳೆಸ್ಕೋಬಾರ್ದು. ಈಗ ನೋಡಿ ಅವರು ಮಾಡಿದ್ರು, ಅವ್ರು ಏನೋ ಹೇಳಿದ್ರು, ಆ ರೀತಿ ಎಲ್ಲೋ ಅಗಿಬೇಕೋ ಏನೋ ಅವ್ರಿಗೂ ಗೊತ್ತಿದೆ, ಆದ್ರೂ ಜನಗಳ ಒಂದು ಗೊತ್ತಾಗ್ಲಿ ಅಂತೇಳಿ ಎಲ್ಲ ಅಗಸಿದ್ರು. ಸಿಗ್ಲಿಲ್ಲ ಅಂದಾಗ ಅವ್ರಿಗೂ ಡೌಟ್ ಬಂದಿದೆ, ಇದರಿಂದ ಏನೋ ಕಾನ್ಸ್ಪಿರಸಿ ಇದೆ ಅಂತೇಳಿ ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಇದೆಲ್ಲ ಒಂದು ಕ್ರಮಬದ್ಧವಾಗಿ ಆಗ್ತಿದೆಯಲ್ಲ. ಇಂತಹ ಸಂದರ್ಭದಲ್ಲಿ ಇಡೀ ಘಟನೆಗಳನ್ನ ನಾವೆಲ್ಲರೂ ಸೇರಿ ಹಾದಿ ತಪ್ಪಿಸೋ ಇನ್ನೂ ಮುಗ್ದಿಲ್ಲ. ನೀವಾಗ್ಲೇ ಹೇಳಿದ್ರಲ್ಲ, ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಇನ್ನೂ ಆ ವ್ಯಕ್ತಿ ಯಾರಿದ್ದಾನೆ, ನಿಜವಾಗ್ಲೂ ಏನಾದ್ರೂ ಬೇಕು ಅಂತೇಳಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನುವ ಕಾರಣದಿಂದ ಯಾರಾದ್ರೂ ಮಾಡಿದ್ರೆ ಅವ್ರಿಗೆ ಡಬಲ್ ಶಿಕ್ಷೆಯನ್ನ ಕೊಡ್ಬೇಕಾಗುತ್ತೆ. ಯಾಕೆಂದ್ರೆ ಸೌಜನ್ಯ ಹೆಸರು ಹೇಳ್ಕೊಂಡು, ಯಾಕಂದ್ರೆ ಇನ್ನೂ ನ್ಯಾಯಯುತ ಹೋರಾಟಗಳು ಬಹಳ ಇದಾವೆ. ಈಗ ಧರ್ಮಸ್ಥಳಕ್ಕೆ ಈ ಕ್ಷಣದಲ್ಲೇ ಕ್ಲೀನ್ ಚಿಟ್ ಕೊಡೋದೇನು ಬೇಕಿಲ್ಲ. ಯಾಕಂದ್ರೆ ಇನ್ನೂ ಅಲ್ಲಿ ನೋಡಿ ಒಂದು 500-600 ಬೇರೆ ಇದ್ದಿದ್ದಾವೆ. ಪೊಲೀಸರು ಬೇರೆ ಆಂಗಲ್ಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಇಷ್ಟನ್ನೇ ಅದೇನು ಸುಲಭವಾಗಿ ಅದು ಆಗೋದಿಲ್ಲ. ಆದ್ರೆ ಇವರು ಈಗ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಅವರು ಯಾರೋ ಒಬ್ರು ಎಷ್ಟು ಅಂದ್ರೆ ಇಲ್ಲದೆ ಇಲ್ಲ, ಈಗ ಅನನ್ಯ ಭಟ್ ಕೇಸ್ ಆಗ್ಬೋದು, ಇನ್ನೊಂದಾಗ್ಲಿ, ಇಲ್ಲದೆ ಇರೋದನ್ನ ಸೃಷ್ಟಿ ಮಾಡೋದಿದೆಯಲ್ಲ, ಅದು ಪೊಲೀಸ್ ಅವರಿಗೆ ಗೊತ್ತಾಗಿ ಈಗ ಅದನ್ನು ಕೂಡ ಹೊರಗಾಗ್ತಾ ಇದಾರಲ್ಲ. ಇಂತಹ ಸಂದರ್ಭದಲ್ಲಿ ಒಂದಷ್ಟು ಈಗ ನೋಡಿ, ರಾಜಕೀಯ ಇಲ್ಲಿ ಪ್ರವೇಶ ಮಾಡಬಾರ್ದು. ನೀವಾಗ್ಲೇ ಹೇಳಿದ್ರಿ ಎರಡೂ ಪಕ್ಷದವ್ರು ನಮ್ದೇ ನೋ, ಇಟ್ಸ್ ಎ ಕ್ರೈಮ್ ಆಗಿದೆ ಅನ್ನುವ ಆರೋಪ ಅಷ್ಟೇ. ಆ ಆರೋಪವನ್ನ ತನಿಖೆ ಮಾಡ್ತಾ ಇದ್ದಾರೆ. ಅದನ್ನ ಬಿಡ್ಬೇಕು ನಾವು. ಅದನ್ನ ಬಿಡದೆ ಈಗ ನಾವುಗಳು ಒಂದು ತಾರ್ಕಿಕ ಅಂತ್ಯಕೊಂಡು ಅಲ್ಲೂ ನಾನು ಇಲ್ಲೂ ಅವರು ವಾಸುದೇವರು ಇದ್ದಾರೆ, ಧರ್ಮಸ್ಥಳದಲ್ಲೂ ಕೂಡ ಒಂದಷ್ಟು ಅಸಹಜವಾದ ಘಟನೆಗಳು ನಡೆದಿದೆ ಅಂತೇಳಿ ಮೊದಲಿಂದಲೂ ಒಂದು ಸಣ್ಣ ಆರೋಪಗಳು ಬರ್ತಾ ಇತ್ತು. ಅದನ್ನ ಕ್ಲಾರಿಫಿಕೇಶನ್ ಬೇಕಲ್ಲ. ಈಗ ಪರಾನು ವಿರೋಧ ಎರಡೂ ಈ ಸಮಾಜದಲ್ಲಿ ಇರ್ತಾರೆ. ಆ ಕ್ಲಾರಿಫಿಕೇಶನ್ ಕೊಡಕ್ಕೆ ಬಿಡದಂಗೆ ಈ ರೀತಿ ಏನಾದ್ರೂ ಒಂದು ಕಾನ್ಸ್ಪಿರಸಿ ಆಗಿದ್ದಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಡಬಲ್ ಶಿಕ್ಷೆಯನ್ನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಸಮಾಜವನ್ನ ನಾವು ಸರಿ ಮಾಡ್ತೀವಿ ಅಥವಾ ಯಾರಿಗೋ ನ್ಯಾಯ ಕೊಡಿಸ್ತೀವಿ ಅಂತ ಮಾಡಿ ಅವರೇ ಅನ್ಯಾಯ ಮಾಡೋದಾದ್ರೆ, ಯಾಕೆಂದ್ರೆ ಮಹಾತ್ಮ ಗಾಂಧಿ ಅವರು ಹೇಳ್ದಂಗೆ ಮಾರ್ಗಗಳು ಬಹಳ ಮುಖ್ಯ ಆಗುತ್ತೆ. ನೀವು ಒಳ್ಳೆಯ ಗುರಿ ತಲುಪಬೇಕಾದ್ರೆ ಮಾರ್ಗಗಳು ಆಗ್ತವೆ. ಈಗ ನೋಡಿ, ರಾಜಕೀಯ ಪಕ್ಷದವರು ನಾವು ಅಂತೇಳಿ ಮುಂದೆ ಬಂದು ಇದ್ರ ಅಡ್ವಾಂಟೇಜ್ ತಗೋತಾ ಇದ್ದಾರೆ. ಇಲ್ಲಿ ಯಾವುದೇ ರಾಜಕೀಯ ಪಕ್ಷ ಆಗ್ಲಿ ಇನ್ನೊಂದಾಗ್ಲಿ ಏನಿಲ್ಲ. ಆದ್ರೆ ಒಂದು ಕ್ಷೇತ್ರದ ಹೆಸರನ್ನ ವ್ಯಕ್ತಿ ಯಾರೇ ಇರ್ಲಿ, ಅದೇನು ಬರೀ ಧರ್ಮಸ್ಥಳ ಅಂತಲ್ಲ, ಯಾವುದೇ ಕ್ಷೇತ್ರದ ಯಾವುದೇ ಆಗ್ಲಿ ಮೋಸ ಮತ್ತು ವಂಚನೆಯಿಂದ ನಾವು ಆ ಗುರಿಯನ್ನ ಸಾಧಿಸಬಹುದು ಅನ್ನೋದಾದ್ರೆ ಅದು ಖಂಡಿತವಾಗ್ಲೂ ಅದು ಒಪ್ಪಿತವಲ್ಲ. ಬಟ್ ನನಗೇನಂದ್ರೆ ಇಡೀ ಘಟನೆ ಲೈಟ್ ವೈಟೆಡ್ ತಗೊಂಡೋಗಿದ್ದಾರೆ. ಮುಖ್ಯವಾಹಿನಿಯ ನಿಜವಾದ ಚಿಂತಕರು, ಅದು ಯಾವುದೇ ಸಬ್ಜೆಕ್ಟ್ ಇರಲಿ, ಯಾವುದೇ ಧರ್ಮ ಇರಲಿ, ನಿಜವಾದ ವ್ಯಕ್ತಿಗಳು ಒಂದು ಈ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು. ಟಿವಿ ಅವರು ಕೂಡ ಅಷ್ಟೇ, ಯಾರ್ಯಾರನ್ನು ಲೈಟ್ ವೈಟೆಡ್ ಅಂತ ಕರ್ಕೊಂಡ್ಬಂದು ಇನ್ನೇನೋ ಚರ್ಚೆ ಮಾಡಿಸಿ ಅವ್ರು ಇನ್ನೇನೋ ಒಂದೊಂದನ್ನ ಹೇಳಿ ಸಮಾಜ ಅಸಹಿಷ್ಣುತೆಯಾಗಿ ನೋಡಿ, ಸಮಾಜ ವಿಭಜನೆಯಾಗೋ ರೀತಿ ಮಾಡಬಾರ್ದು. ಎಲ್ಲರೂ ನಮ್ಮವರೇ, ನಾವು ಈ ಸಮಾಜದಲ್ಲಿ ಸೌಹಾರ್ದಯುತವಾಗಿ ಬದುಕಬೇಕಾಗುತ್ತೆ. ಅದಕ್ಕೂ ಅನೇಕ ವರ್ಷಗಳ ಇತಿಹಾಸ ಇರುತ್ತೆ. ಹೇಗೆ ವೈಚಾರಿಕ ಪ್ರಜ್ಞೆ ಬೇಕು. ನಾನು ಹೇಳ್ತೀನಿ, ಧರ್ಮಸ್ಥಳದಲ್ಲಿ ಅನೇಕರು ಆತ್ಮಹತ್ಯೆ ಮಾಡ್ಕೋತಾರೆ ಅಂದ್ರೆ ಅಲ್ಲಿ ಕೂಡ ಆ ಒಂದು ದೇವಸ್ಥಾನದ ಒಂದು ಜವಾಬ್ದಾರಿ ಇದೆ. ಇಲ್ಲೆಲ್ಲ ಹಾಗೆಲ್ಲ ಮಾಡ್ಕೋಬಾರ್ದು, ಆತ್ಮಹತ್ಯೆ ಅಂದ್ರೆ ಪಾಪ ಪುಣ್ಯ ಸಿಗೋದಿಲ್ಲ ಅನ್ನುವಂತ ವೈಚಾರಿಕ ಪ್ರಜ್ಞೆ ಆ ದೇವಸ್ಥಾನದ್ದು ಸ್ವಲ್ಪ ಜವಾಬ್ದಾರಿ ಇರುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಅದನ್ನೆಲ್ಲವನ್ನು ಮೀರಿ ಸತ್ಯದ ಹುಡುಕಾಟಕ್ಕೆ ಸಮಾಜ
ಒಂದಷ್ಟು ಸಿದ್ಧವಾಗಬೇಕಾಗುತ್ತೆ ಹೊರತುನು ಮೀಡಿಯಾಗಳು ಬಂದು ಅದು ಆ ಯೂಟ್ಯೂಬರ್ಗಳು ಅಷ್ಟೇ ಬಾಯಿಗೆ ಬಂದಂಗೆ ಆ ಭಾಷೆ ನೀವು ನೋಡಿರ್ಬೋದು. ಆ ಯೂಟ್ಯೂಬರ್ಗಳು ಕೆಲವರೆಲ್ಲ ಎರಡು ಪರ ವಿರೋಧಿಗಳ ಭಾಷೆ ಇದೆಯಲ್ಲ, ಅದನ್ನ ಯಾರಾದ್ರೂ ಮಕ್ಕಳು ಮತ್ತು ಮುಂದಿನ ಜನಾಂಗ ನೋಡಿದ್ರೆ ಆ ಅಸಹ್ಯ ಬರುವಂತಹ ಭಾಷೆಯನ್ನ, ವೈಯಕ್ತಿಕ ದ್ವೇಷ ಏನಿದೆ ಇಲ್ಲಿ? ಯಾರ ಮೇಲೆ ವೈಯಕ್ತಿಕ ದ್ವೇಷವನ್ನ ನೀವು ಸಾಧನೆ ಮಾಡಬೇಕು? ಘಟನೆ ನಡೆದಿದೆಯೋ ಇಲ್ಲೋ ಅಂತೇಳಿ ಸರ್ಕಾರ ಇದೆ, ಅದೊಂದು ತನಿಖೆ ಮಾಡಿದೆ ನೋಡಿ. ಈಗ ತನಿಖೆ ಒನ್ ಸೈಡೆಡ್ ಏನು ಹೋಗಿಲ್ಲ. ನಾವು ನೋಡ್ತಾ ಇರ್ಬೇಕಾದ್ರೆ ತನಿಖೆ ಅಗುದ್ರು ಇದು ಸಿಗ್ಬೋದೇನೋ ಅಂತ. ಒಂದ್ ವೇಳೆ ಸಿಕ್ಕಿದ್ರೆ ಅದ್ರ ಅರ್ಥ ಬೇರೆ ಇತ್ತು. ಈಗ ಏನು ಸಿಗದೆ ಇರೋದ್ರಿಂದ ಕೊನೆಗೆ ಅವನ ಮೇಲೆ ಡೌಟ್ ಬಂದು ಅವನನ್ನೇ ಅರೆಸ್ಟ್ ಮಾಡಿದ್ದಾರೆ. ಈಗ ಅವನ ಸುತ್ತಮುತ್ತ ಇರೋರ್ನು ಅರೆಸ್ಟ್ ಮಾಡ್ತಿದ್ದಾರೆ ಅಥವಾ ಇನ್ನು ಮುಂದೆ ಮಾಡ್ತಾರೆ. ಈವನ್ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ್ದು ಅದನ್ನೇ, ನೀವು SIT ಮಾಡ್ಬೇಕಾದಾಗ ನೀವು ಯಾಕೆ ಅಪೋಸ್ ಮಾಡ್ಲಿಲ್ಲ ಅಂತ. ಯಾಕಂದ್ರೆ ಯಾರು ಮಾಡ್ಲಿಲ್ಲ, ಇರ್ಲಿ SIT, ಈವನ್ ವಿರೋಧ ಪಕ್ಷಗಳು ಕೂಡ SIT ಮಾಡ್ಲಿ ಅಂತ ಹೇಳಿದ್ರು. ಎಲ್ಲಾ ಜನಗಳಲ್ಲೂ ಇದೆಯೇನೋ ನೋಡೋಣ ಅಂತ. ಈಗ ನೋಡಿಲ್ಲ ಅಂದಾಗ ಖಂಡಿತ ಆಕ್ರೋಶ ಇದೆ. ಆ ರೀತಿ ಏನು ಕಾನ್ಸ್ಪಿರೆನ್ಸಿ ಮಾಡಿ ಬೇಕಂತ ಕೆಟ್ಟ ಹೆಸರು ತರೋರಿದ್ರೆ ಡಬಲ್ ಶಿಕ್ಷೆ ಕೊಡುವಂತ ಕ್ರಮ ತಗೊಂಡ್ರೆ ಮಾತ್ರ ಈ ರೀತಿಯ ಘಟನೆಗಳನ್ನು ಮಾಡಿಕೋತಿ. ಇಲ್ಲ ಅಂದ್ರೆ ಷಡ್ಯಂತ್ರಗಳು, ಈ ರೀತಿ ಪಿತೂರಿಗಳು, ಮತ್ತೆ ಬಾಯಿಗೆ ಬಂದಂಗೆ ಸಾಮಾಜಿಕ ಜಾಲತಾಣಗಳ ಪರವಾಗಿ ಇದ್ದೀನಿ ನಾನು. ಯಾಕಂದ್ರೆ ಅದು ಬೇಕು, ಎಲ್ಲರಿಗೂ ವೇದಿಕೆಗಳು ಬೇಕು. ಆದ್ರೆ ದುರುಪಯೋಗವನ್ನ ತಡಿಲೇಬೇಕಾಗುತ್ತೆ. ಯಾರ್ಯಾರೋ ಏನೇನೋ ಮಾಡ್ಲಿಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಹೊರತು ಸ್ವೇಚ್ಛೆ ಇಲ್ಲ. ಇದು ಕೋತಿಗಳ ಆಟ ಅಲ್ಲ, ಜೋಕರ್ಗಳ ಆಟ ಅಲ್ಲ. ಇಲ್ಲಿ ಈ ಸಮಾಜದ ಮೌಲ್ಯಗಳನ್ನ ನಿಜವಾಗ್ಲೂ ಉಳಿಸುವ ಜವಾಬ್ದಾರಿಯನ್ನ ನಾವುಗಳು ತಗೊಂಡು ಇಡೀ ಚರ್ಚೆಯನ್ನ ತೂಕವಾಗಿ ತಗೊಂಡು ಹೋಗ್ಬೇಕೆ ಹೊರತುನು ಅವನ ಮೇಲೆ ಅಖಾಡ ಅಂತೇಳಿ ಅಲ್ಲಿ ಕೂರಿಸಿ ಇವನು ಬೈದು ಅವನು ಬೈದು ನಾವೇ ಹೊಡೆದಾಡ್ಕೊಂಡು ಮಾಡಿ ಇನ್ನೊಬ್ರು ಯಾರೋ ಅದನ್ನ ಮಜಾ ತಗೊಳಕ್ಕೆ ಖಂಡಿತ ಬಿಡಬಾರ್ದು. ಇದು ಒಂದು ನಮಗೆ ಎಚ್ಚರಿಕೆ ಮತ್ತು ಪಾಠ ಆಗಬೇಕು ಅಂತ ನನಗನ್ಸುತ್ತೆ. ವಾಸುದೇವ ಸರ್, ಈ ಹಿಂದುತ್ವವನ್ನು ಕೆಟ್ಟ ದೃಷ್ಟಿಯಲ್ಲಿ ತೋರಿಸೋದು ಯಾಕೆ ಟಾರ್ಗೆಟ್ ಅಂತ? ಸರ್, ಈಗ ಒಂದು ಅರ್ಥ ಮಾಡ್ಕೋಬೇಕು ನೀವು. ಯಾವಾಗ ನಮ್ಮ ಹಿಂದೂ ಧರ್ಮಕ್ಕೆ ಹೆಚ್ಚಾಗಿ ಪೆಟ್ಟು ತಿಂತಾರದು ನಾವು ಅನ್ಯ ಧರ್ಮೀಯರಿಂದಲ್ಲ. ನಮ್ಮವರೇ ಒಂದು ಕಾಲಘಟ್ಟದಲ್ಲಿ ಹಿಂದುತ್ವದ ಅಭಿಯಾನ ಜೊತೆ ಶುರು ಮಾಡೋದು ಬದುಕಿಟ್ಕೊಂಡು ನಮ್ಮವರೇ ಹಿಂದುತ್ವ ಅಂತ ಹೇಳಿಕೊಂಡು ಎದೆ ತಟ್ಕೊಂಡು ಹಿಂದುತ್ವದ ಪರ ಹೋರಾಟ ಮಾಡ್ತೀನಿ ಅಂತ ಹೇಳಿ ಕೊನೆ ಈ ಒಂದು ಹಂತಕ್ಕೆ ತಲುಪ್ತಾರಲ್ಲ, ಅದು ಬಹುಶಃ ಎಲ್ಲೋ ಒಂದು ಕಡೆ ಒಂದು ಏನು ಹಿಂದುತ್ವಕ್ಕೆ ಒಂಥರ ಮಾರಕ ಅದು. ಈಗ ನಮ್ಮ ಇವರು ಯಾರು ವಿವೇಕಾನಂದ ಅವ್ರು ಹೇಳಿದ ಮಾತನ್ನು ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಏನಾಯಿತು, ಯಾವಾಗ ಅದು ಸೌಜನ್ಯ ಮತ್ತು ಅನನ್ಯ ಭಟ್ಟರವರ ಹೆಸರು ತಳಕು ಹಾಕ್ಕೊಂಡಾಗ ಏನಾಯಿತು, ತಳಕು ಹಾಕ್ಕೊಂಡಾಗ ಅವಳು ಏನು ಅಲಿಗೇಷನ್ ಏನಿದ್ದು, ಸೌಜನ್ಯ ಕೇಸ್ ಅಲಿಗೇಷನ್ ಇದ್ದಿದ್ದೇನೋ, ಮಗುವಿಗೆ ಹತ್ಯೆ ಆಯಿತು, ಮಗುವಿನ ಅತ್ಯಾಚಾರಕ್ಕೆ ಹತ್ಯೆ ಆಯಿತು ಅಂತ ಹೇಳಿದ್ರು. ಕೊನೆಗೆ ಅದು ಕೋರ್ಟಿನ, ನಮ್ಮ ಆಗಲೇ ಹೇಳಿದೆ ನಿಮಗೆ, ಕೋರ್ಟಿನ ಪ್ರಕ್ರಿಯೆ ಹೊರತು ಸಂತೋಷ ನಿರ್ದೋಷಿ ಅಂತ ಸಾಬೀತಾಯಿತು, ಹೊರಗೆ ಬಂದ ಅಂತ ಕೋರ್ಟು. ಅದಾದಮೇಲೆ ಸರ್ಕಾರಕ್ಕೆ ಅಪೀಲ್ ಮಾಡಿಕೊಳ್ಳೇ ಇಲ್ಲ. ಯಾಕೆ ಸರ್ಕಾರ ಅಪೀಲ್ ಮಾಡಿಕೊಳ್ಳೇ ಇಲ್ಲ? ಅಪೀಲ್ಗೆ ಅವಕಾಶ ಇತ್ತು. ತೀರ್ಪು ಕೂಡ ಬಡಿದ್ರು ಜಡ್ಜಿಗಳಲ್ಲಿ, ಜಡ್ಜ್ಮೆಂಟಲ್ಲಿ ತೀರ್ಪು ಕೂಡ ಆಯ್ತದು, ಅಪೀಲ್ ಮಾಡ್ಕೋಬೋದು. ಸರ್ಕಾರ ಅಪೀಲ್ ಮಾಡ್ಕೊಳ್ಳಿಲ್ಲ. ಸರ್ಕಾರ ಅಂತಂದ್ರೆ ನಾನು ಹೇಳ್ತಾ ಇರೋದು, ನಾನು ಯಾರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಮಾತಾಡ್ತಿಲ್ಲ, ಯಾವುದೇ ಇರಲಿ ಅಂತ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಪೀಲ್ ಮಾಡ್ಕೊಳ್ಳೇ ಇಲ್ಲ. ಅದು ನನಗೆ ತೇಲಿಸ್ಬಿಟ್ಬಿಟ್ರದು. ಆ ಒಂದು ಹೆಂಗಿತ್ತು ಕೆಂಡ, ಏನು ಬೆಂಕಿಯೆಲ್ಲ ಇರ್ತಕ್ಕಂಥ ನಿಶಬ್ದವಾದ ಕೆಂಡ, ಬೂದಿಲ್ ಮುಚ್ಚಿದ ಕೆಂಡದ ಥರ ಏನಾಯಿತು ಅದು ಒಂದಲ್ಲ ಒಂದಿನ ಹೊಗೆ ಆಡ್ಕೊಂಡೇ ಬಂತದು. ಸೊ ಪುನಃ ಸುಮಾರು ವರ್ಷಗಳ ನಂತರ ಮತ್ತೆ ಹೊಗೆ ಆಡ್ಕೊಂಡು ಕೆಂಡ ಹೊರಗೆ ಬಂತು. ಆ ಕೆಂಡವನ್ನು ಇಟ್ಕೊಂಡು ಈಗ ಆ ಒಂದು ಬೂದಿ ಮುಚ್ಚಿದ ಕೆಂಡ ಇಟ್ಕೊಂಡು ಈಗ ಏನು ಮಾಡ್ತಿದ್ದಾರೆ ಅಂತಂದರೆ, ಈಗ ಅದಕ್ಕೊಂದು ಹೊಸ ರೂಪರೇಷೆಗಳು ಸಿಕ್ತು. ಅನ್ಯನ ಭಟ್ ಅಸ್ತಿತ್ವಕ್ಕೆ ಇಲ್ಲದರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಎಂಟ್ರಿ ಕೊಟ್ಟರು. ಆಯಿತಾ? ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂತಂದ್ರೆ, ಇಲ್ಲಿ ಹಾಗಾದ್ರೆ ಸರ್ಕಾರದ ನೋಡಿ, ಈಗ SIT ಮಾಡಿದ್ರು. SIT ಮಾಡಿದ್ದೆಲ್ಲಿ ಯಾವುದು ಒಂದು ಒತ್ತಡಕ್ಕೆ, ಏನು ಮಹಿಳಾ ಆಯೋಗದ ಒತ್ತಡ ಇತ್ತು, ಸಂಘಟನೆಗಳ ಒತ್ತಡ ಇತ್ತು, SIT ಮಾಡಿದ್ರು. SIT ಮಾಡಿದ್ಮೇಲೆ SIT ಕಾರ್ಯವ್ಯಾಪ್ತಿ ಬಗ್ಗೆ ಸ್ವಲ್ಪ ಮಾತಾಡೋಣ. SIT ಕಾರ್ಯವ್ಯಾಪ್ತಿ ಏನು ಹೇಳ್ತು, SIT ಒಳಗೆ ಅವನು ಯಾವಾಗ ಅವನು ಸೀದಾ ನನ್ನ ಪೊಲೀಸ್ ಅಧಿಕಾರಿ ಬಗ್ಗೆ ನಂಗೆ ಅಪಾರವಾದ ಗೌರವ ಇದೆ. SITನಲ್ಲಿ ಯಾವಾಗ ಅವನು ಅವನು ಬುರ್ಡೆ ತೊಗೊಂಡು ಹೋದ ತಕ್ಷಣ ಅಲ್ಲಿಂದ ಶುರು ಮಾಡಬೇಕಾಯ್ತು. ಯಾವುದು ಆತನ ವಿರುದ್ಧವಾಗಿ ಅಲ್ಲಿಂದನೇ ಪೊಲೀಸರು ಖಾಕಿ ಹೆಂಗೆ ಗೊತ್ತಾ ಸರ್, ಖಾಕಿ ಸ್ವಂತ ತಾಯಿನ ಮೊಡೊಟ್ಟು ಹೆತ್ತ ತಾಯಿನ ನಂಬಲ್ಲ ಖಾಕಿ. ನೀವು ಬೇಕಾದ್ರೆ ಎಲ್ಲರೂ ಪೊಲೀಸ್ ಅಧಿಕಾರಿ ಪರಿಚಯ ಕೇಳಿ, ಹೆತ್ತ ತಾಯಿನ ಕೂಡ ಸಂಶಯದಿಂದ ನೋಡುತ್ತದೆ ಯಾವುದು ಖಾಕಿ. ಅಂದರೆ ಏನು ನೋಡೋದು ಉದ್ದೇಶ ಏನಂತಂದರೆ, ನಾಟ್ ದ ಡೌಟ್ ಮದರ್ ಅಂತಲ್ಲ, ಆ ಸಂಶಯದ ಪೊಲೀಸ್ ಡ್ರೈಂಡಿಂಗ್ ಹಂಗಿರುತ್ತದು. ಇವ್ರು ಏನು ಮಾಡ್ಬೇಕಾಯ್ತು, ಯಾವಾಗ ಇವನು ವ್ಯಕ್ತಿ ಬಂದ ತಕ್ಷಣ ಅಲ್ಲಿಂದಲೇ ಶುರು ಮಾಡ್ಕೋಬೇಕಾಯ್ತು. ಯಾಕೆ ಬಂದ, ಇವನ ಕ್ಯಾರೆಕ್ಟರ್ ಏನು, ಪಾತ್ರ ಏನು, ಸುತ್ತಮುತ್ತ ಇರೋ ಕ್ಯಾರೆಕ್ಟರ್ಗಳು ಯಾರು. ಪೊಲೀಸವ್ರನ್ನ ಅಷ್ಟು ಸುಲಭವಾಗಿ ನೀವು ಜಡ್ಜ್ಮೆಂಟ್ ಮಾಡೋಕ್ಕಾಗಲ್ಲ.
ದೇ ಆರ್ ವೆಲ್ ಕ್ವಾಲಿಫೈಡ್. ಹಾಗಾದರೆ ಪೊಲೀಸ್ ಅವರು SIT ಅವರು ಇಲ್ಲಿವರೆಗೂ ಸೈಲೆಂಟ್ ಆಗಿದ್ದಿದೆ ಯಾಕೆ? ಅವ್ರು ಹೇಳ್ದಂಗೆ ಮಾಡಿದ್ರು. ಹೌದೌದು. ನೋಡಿ ಏನಾಯ್ತು ಈಗ, ಸೀದಾ ಅಗದ್ರು ಸೀದಾ ಬರ್ತಿದ್ದ ಬೆಳಿಗ್ಗೆ 10 ಗಂಟೆಗೆ ಫ್ರೆಶ್ ಸ್ನಾನಗೀನ ಮಾಡ್ಕೊಂಡು, ಅಂದರೆ ಅವನು ಮನೆಗೆ ಹೋದಾಗ ಮಾಸ್ಕ್ ತೆಗಿತಾನೆ, ಅವನು ಎಲ್ಲಿ ಸೇರ್ಕೋಬೇಕು ಆ ಗೂಡಿಗೆ ಹೋದಾಗ ಮಾಸ್ಕ್ ತೆಗಿತಾನೆ, ಇಲ್ಲಿ ಬಂದ ಮಾಸ್ಕ್ ಹಾಕೊಳ್ತಾನೆ. ಈ ಮಾಸ್ಕಿನ ಉದ್ದೇಶ ಗುರಿ ಏನು ಅಂದ್ರೆ ಏನು ಗೊತ್ತಾಗಬಾರ್ದು ಅಂತ ಪ್ರೇಕ್ಷಕರನ್ನ ಸೆಳೆಯುವಂತ ತಂಡ ಸರ್ ಇದು. ಒಂದು ಮಾಸ್ಕ್ ಹಾಕಿದ್ರೆ ಮಾತ್ರ ಜನ ನೋಡುವಂತ ಸಾಧ್ಯತೆ ಇರುತ್ತೆ ಅಲ್ವಾ? ಆ ಥರನೂ ಇರಬಹುದು. ಕೊನೆಗೆ ಏನಾಯ್ತು, ಮಾಸ್ಕ್ ಹಾಕೊಂಡ್ಬರೋದು. ನನಗೆ ಅವನು ಏನು ಆದೇಶ ಮಾಡ್ತಿದ್ದೆ ಅಂತಂದರೆ, ಅವನು ಆ್ಯಕ್ಚುಲಿ SIT ಅಧಿಕಾರಿಗಳು ಅವನು ನಿಯಂತ್ರಿಸ್ತಿರಲಿಲ್ಲ, ಇವನು SIT ಅಧಿಕಾರಿ ಇವನು ನಿಯಂತ್ರಿಸ್ತಾ ಇದ್ದ. ಯಾರು? ಮಾಸ್ಕ್ ಮುಸುಕದಾರಿ. ನಾನು ಇದೇ ಚಾನಲ್ ಆರೋಪಿ ಈಗ ಇನ್ನು ಮಾಸ್ಕ್ ಅಲ್ಲ, ಮುಸುಕುದಾರನಲ್ಲ, ತಗಡುವಲ್ಲ, ಈಗ ಆರೋಪಿ. ಇಟ್ ಈಸ್ ಒಂಥರ ನಕಲಿ ಚಿನ್ನ ಅಲ್ಲ, ಅದು ಚಿನ್ನ ಕೂಡ ಆಗಲಿಲ್ಲ, ಅದು ತಗಡಾಗ್ಬಿಡ್ತಿದ್ದು. ಇಲ್ಲಿ ಇನ್ನೊಂದು ಏನಾಗುತ್ತೆ ಗೊತ್ತಾ ಸರ್, ಇಲ್ಲಿ ಒಂದು ಸರ್ಕಾರದ ಒಂದು ನಿಷ್ಕ್ರಿಯತೆ, ನನ್ನ ಪ್ರಕಾರ ಸರ್ಕಾರದ ನಿಷ್ಕ್ರಿಯತೆ ಏನು, ಮೊದಲು ಮಾಡಲ್ಲ ಅಂತಂದರು SIT, ಆಮೇಲೆ ಮಾಡ್ತೀನಿ ಅಂತಂದರು. ಈಗ ಇಡೀ ಒಟ್ಟಾರೆ ಒಂದು ಕಡೆ ಹೇಳೋಣ, ಒಂದು ಮುಸುಕುದಾರಿಯ ತಂಡ, ಅದರಲ್ಲಿ ಮಹೇಶ್ ತಿಮ್ಮರೋಡಿ ಆಗಿರ್ಬೋದು, ಮಟ್ಟಣ್ಣನವರಾಗಿರ್ಬೋದು, ಹೊಸ ಕ್ಯಾರೆಕ್ಟರ್ CBI ಟೈಪಿಸ್ಟ್ ಆಗಿದ್ದು ಅಂತ ಹೇಳತಕ್ಕಂಥ ಸುಜಾತ ಭಟ್ ಆಗಿರ್ಬೋದು, ಅಥವಾ ಅನ್ಯನ ಭಟ್, ಇವೆಲ್ಲ ಕ್ಯಾರೆಕ್ಟರ್ಗಳು ಹಿಂಗೆ ಬಂತು ಅಂತಂದರೆ ಸಣ್ಣದಕ್ಕೆ ನೋಡಿ, ಎಲ್ಲ ಅವ್ರದ್ದೆಲ್ಲ ಪ್ರಲೋಭನೆಗಳು, ಅವರದ್ದೆಲ್ಲ ಡಿಮ್ಯಾಂಡ್ಸ್ಗಳು ವೆರಿ ಸ್ಮಾಲ್ ಡಿಮ್ಯಾಂಡ್ಸು, ಕೋಟ್ಯಾಂತರ ರೂಪಾಯಿ ಡಿಮ್ಯಾಂಡ್ಸ್ ಏನಿರಲಿಲ್ಲ ಅವ್ರದ್ದು, ಸಣ್ಣ ಡಿಮ್ಯಾಂಡ್ಗಳು. ನನ್ನ ಪ್ರಾಪರ್ಟಿ ಮಾರ್ಬಿಟ್ಟಿದ್ದ ಧರ್ಮಸ್ಥಳ ಕೊಟ್ಬಿಟ್ಟಿದ್ದಾರೆ ನಮ್ಮ ಪೂರ್ವಿಕರು, ಅದು ನನಗೆ ವಾಪಸ್ ಕೊಡಿಸಿ ಅಂತೇಳಿ. ಅವ್ರು CBI ಕೆಲಸ ಮಾಡೋದಾಗಿದ್ದರೆ ಅದನ್ನು ಲೀಗಲಾಗಿ ಕ್ಲೈಮ್ ಮಾಡ್ಬೋದಾಯಿತು. ಅವ್ರೇನು ಕೊಡೋದಿಲ್ಲ ಅಂತಿರಲಿಲ್ಲ. ಅಥವಾ ಅಪ್ರೋಚ್ ಇವ್ರ ಉದ್ದೇಶ ಇದ್ದಿದ್ದು ಏನಂದರೆ, ಸೇಡಿನ ಕೌಚದ ಮೂಲಕ ಧರ್ಮಸ್ಥಳವನ್ನು ಜನಗಳ ನಂಬಿಕೆಯನ್ನು ದಮನ ಮಾಡೋ ಕಾರ್ಯಕ್ರಮ ಇತ್ತಲ್ಲ, ಇದೊಂಥರ ಟಾಕ್ ಶೋ ಇದ್ದಂಗೆ, ಲೈವ್ ಶೋ ಅಂತೀವಿ ಹೆಂಗೆ ರೀತಿ ಮಾಧ್ಯಮದಲ್ಲಿ ಲೈವ್ ಪ್ರೋಗ್ರಾಮು, ಬ್ರೇಕಿಂಗ್ ನ್ಯೂಸ್ ಅಂತೀರಿ, ಹಂಗೆ ಓಡ್ತಾ ಇತ್ತಿದ್ದು ಸರ್. ಭಾರತ ಇತಿಹಾಸದಲ್ಲಿ ಇಂಥ ಪ್ರಕರಣ ಸರ್ ಇದು ಮೊಟ್ಟ ಮೊದಲ ಬಾರಿಗೆ ಆಗಿರೋದು. ಈ ರೀತಿ ಮಳೆಗಾಲದಲ್ಲಿ ಆಗಿ ಒಂದು ಕೆಲವು ಏನಂತಂದ್ರೆ ಇನ್ನೊಂದು ಉದ್ದೇಶ ನೋಡಿ ಸರ್, ಈಗ ಜರ್ಮನ್ನಲ್ಲಿ ಸುದ್ದಿ ಬರುತ್ತೆ, BBC ಸುದ್ದಿ ಬರುತ್ತೆ, ಆಸ್ಟ್ರೇಲಿಯಾದ ಸುದ್ದಿ ಬರುತ್ತೆ. ಯಾಕೆ ಬರುತ್ತೆ ಅಂತಂದರೆ ಅವ್ರ ಮೂಲ ಇದ್ದಿದ್ದು ಈಗ ಮಾಸ್ ಮರ್ಡರು, ಮಾಸ್ ಕ್ರಿಮಿಟೋರಿಸೇಷನ್ ಇವೆಲ್ಲ ಇದೆಯಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆ ನಡೆದಿದೆ, ಅದ್ರ ಬಗ್ಗೆ ಸಮಸ್ಯೆ ಅಲ್ಲ. ಈಗ ಹಂಗೆ ನೋಡೋಕೋದು ಕ್ರಿಶ್ಚಿಯನರಿ ವರ್ಸಸ್ ಮುಸ್ಲಿಮ್ ವರ್ಸಸ್ ಸನ್ನಿ ಸೋಯಾ, ಕ್ರಿಶ್ಚಿಯನರಿ ವರ್ಸಸ್ ಪ್ರೊಟೆಸ್ಟೆಂಟ್ ಕ್ಯಾಥಲಿಕ್, ಅಲ್ಲೆಲ್ಲ ಮಾಸಿಂಗ್ ಆಗಿದೆ, ಅದು ಸಹಸ್ರಾರು ಜನಗಳ ನರಮೇಧ ಆಗಿದೆ. ಹಿಟ್ಲರ್ ಕಾಲಿಂದ ಹಿಡಿದು ಇಲ್ಲಿ ತನಕನೂ ಆಗಿದೆ, ಎಲ್ಲ ಯುಗಗಳು ಬಂದುಬಿಟ್ಟಿದೆ. ಇಲ್ಲಿ ಉದ್ದೇಶ ಇದ್ದಿದ್ದು ಏನಂತಂದರೆ, ಭಾರತ ದೇಶದಲ್ಲಿರತಕ್ಕಂಥ ಒಂದು ಪವಿತ್ರವಾದ ಧರ್ಮಕ್ಷೇತ್ರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಹಾಳುಗೆಡಬೇಕು ಅನ್ನೋದೇ ಇವ್ರದ್ದು ಮೂಲ ತಂತ್ರ, ಸ್ಟ್ರಾಟಜಿ ಅದೇನೇ ಇವ್ರದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ ಕ್ಯಾರೆಕ್ಟರ್ ತೊಗೊಂಡ್ರೆ ಯಾರು ಬ್ರಿಲಿಯಂಟ್ಗಳ, ಒಬ್ಬ ಕ್ರಿಮಿನಲ್ ಅಪರಾಧಿ, ಯಾರು ಮಹೇಶ್ ತಿಮ್ಮರೋಡಿ ಕ್ರಿಮಿನಲ್ ಅಪರಾಧಿ ಇರೋನು, ಇನ್ನೊಬ್ಬ ಕಾಪ್ ಅಂದ್ಕೊಂಡು ಅವನು ಆ ಪೊಲೀಸ್ ಇಲಾಖೆಯಲ್ಲಿ ತೊಗೊಂಡ್ರೆ ಟ್ರೈನಿಂಗ್ ತೊಗೊಂಡು ಆ ಟ್ರೈನಿಂಗ್ನ ಇಲ್ಲಿ ಅಡಾಪ್ಟೇಷನ್ ಮಾಡಿದವನು ಯಾರು, ಗಿರೀಶ್ ಪಟ್ಟಣ್ಣನವರು. ಈ ಸುಜಾತ ಭಟ್ಟು ಆಯ್ತಲ್ಲ, ನಮಗೆ ಇದು ಹೊಸ ಪದ, ಅದು ಲಿವಿಂಗ್ ಟುಗೆದರ್ ಅಂತ ಮೊನ್ನೆ ಮಾಡಿರ್ತಕ್ಕಂಥ ಕಾನೂನು, ಅದು ಯಾವುದು 177 ಆರ್ಟಿಕಲ್ ಪ್ರಕಾರ. ಆಗಲೇ ಅವರು 25 ವರ್ಷ ಹಿಂದೆನೇ ಮಾಡಿಬಿಟ್ರು, ಏನದು ಅಡ್ವಾನ್ಸ್ಡು. ಆಮೇಲೆ ಇವತ್ತು ಯಾರು MD ಸಮೀರ್ MD, ಇವರೆಲ್ಲ ಯಾಕೆ ಬಂದರು ಅಂತಂದರೆ, ಇಟ್ ಈಸ್ ಆಲ್ ಪೆಲ್ಯೂಟೆಡ್ ಬೈ ದಿ ಮನಿ. ಅಲ್ಲ, ಇದೆಲ್ಲ ಯಾವ ಧೈರ್ಯದ ಮೇಲೆ ನಡೆಯುತ್ತೆ ಅಂತ ಹೇಳಿ ಅಂದ್ರೆ ಅನ್ಕೊಂಡಿದಾರಂತ ಅಧಿಕಾರಿಗಳು ಅಲ್ಲ. ಅದು ಏನಾಗತ್ತೆ ನೋಡಿ ಸರ್, ಈಗ ಸಪೋರ್ಟ್ ಕೊಟ್ಟಿಲ್ಲ, ಸರಿ ಒಂದು ಕಡೆ ಸಪೋರ್ಟ್ ಇಲ್ಲ ಅಂತಂದರೆ ಸರಿ, ಈಗ ತಗೊಳ್ಳಿ ಬೇರೆ ಯಾವ್ದಾರ ನೀವು ಕ್ರೈಮ್ ಮಾಡಿ, ನಮ್ಮ ಕರ್ನಾಟಕ ಪೊಲೀಸ್ ಎಷ್ಟು ಸ್ಮಾರ್ಟ್ ಅಂದರೆ, ಬೇರೆ ಯಾರೋ ಒಂದು ಕ್ರೈಮ್ ಮಾಡಿ ಸಾಯಂಕಾಲ 5 ಗಂಟೆ ನೀವು ಹಿಡ್ದಾಕ್ತಾರೆ. ಅದ್ರ 17-18 ದಿನ ಯಾಕೆ ಬಿಟ್ರಿ ನೀವು? ಯಾಕೆ ಬಿಟ್ರಿ ನೀವು? ಬಿಡೋ ಕಾರಣ ಏನು? ಮಾತಾಡೋಣ ಈಗ, ಹಗ್ಗ ಬಿಟ್ರಾ ಅಂತ ಏನದು? ಈ ಬಗ್ಗೆ ಮಾತನಾಡೋದಕ್ಕೆ ಮತ್ತೊಬ್ಬರಿಗೆ ಜಾಯ್ನ್ ಆಗಿದ್ದಾರೆ. ನಾನು ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ರಾಷ್ಟ್ರೀಯವಾದಿ ಚಿಂತಕರಾಗಿರುವಂಥ ಭರತ್ ಗೌಡ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್, ನಿಮ್ಮ ಹತ್ರನೇ ಬರ್ತೀನಿ. ನೋಡ್ತಾ ಇದ್ರಿ ಏನೇನು ಬೆಳವಣಿಗೆ ಆಯಿತು ಬೆಳಗಿಂದ ಅಂಥೇಳಿ. ಅಂದರೆ ಇದೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಪವಿತ್ರವಾಗಿರುವಂಥ ಒಂದು ಧರ್ಮಸ್ಥಳವನ್ನು, ಆ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿ ವಿದೇಶದಲ್ಲೂ ಕೂಡ ಸುದ್ದಿ ಮಾಡಿದರು. ಆವಾಗ ಈ ತಂಡಕ್ಕೆ ಖುಷಿ ಆಗಿರಬಹುದು, ಎಲ್ಲಿ ತನಕ ಹೋಗಿದೆ ನಮ್ಮ ಒಂದು ಪ್ಲಾನಿಂಗ್ ಅನ್ನೋದು. ಬಟ್ ಈಗ ಒಂದೊಂದೇ ಇವರ ಒಂದು ಬಟಾಬಯಲು ಆಗ್ತಾ ಇರುವಂಥದ್ದು. ಈ ಗ್ಯಾಂಗ್ ಬಗ್ಗೆ ಏನು ಹೇಳ್ತೀರಿ, ಈ ಚಿತ್ರತಂಡದ ಬಗ್ಗೆ? ಸುಳ್ಳು ಯಾವತ್ತೂ ನೀರಿನ ಮೇಲೆ ಗುಳ್ಳೆ ಇದ್ದಾಗ ಅದು ಬೇಗ ಒಡೆದು ಹೋಗ್ಬೇಕಾಗ್ತದೆ. ಒಂದು ಹಿಂದೂ ಧರ್ಮದ ಮೇಲೆ ನಿರಂತರವಾಗಿ ದಾಳಿ ಮಾಡಿಕೊಂಡು ಈ ರೀತಿ
ಎಷ್ಟು ದಾಳಿ ಮಾಡಿದ್ರೂ ಅಷ್ಟು ಗಟ್ಟಿಯಾಗಿ ಹಿಂದೂ ಧರ್ಮ ಹಿಂದುತ್ವ ನಿಲ್ತಾನೆ ಹೋಗ್ತದೆ. ಅದಕ್ಕೆ ಮುಖ್ಯ ಸಾಕ್ಷಿ ಇವತ್ತು ಈ ಏನು ಬುರ್ಡೆ ಗ್ಯಾಂಗ್ ಇದೆ, ಈ ಬುರ್ಡೆ ಕಥೆಯನ್ನು ಕಟ್ಟಿ ಇಡೀ ರಾಜ್ಯದ ಜನತೆಯ ಮತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಒಂದು ಸೆಳೆತವನ್ನು ಗಮನವನ್ನು ಹರಿಸ್ಕೊಂಡಿದ್ರು. ಅವರು ಬೇಗ ನಿಲ್ಲಿಕ್ಕಾಗಲಿಲ್ಲ. ಯಾಕಂದರೆ ಇಲ್ಲಿ ಎರಡು ವಿಚಾರಗಳನ್ನು ನಾವು ನೋಡಬೇಕಾಗ್ತದೆ. ಒಂದು, ಸೌಜನ್ಯ ಎನ್ನುವಂಥ ಹೆಣ್ಣು ಮಗಳ ಏನು ಹತ್ಯೆ ಆಗಿದೆ, ಅವರ ಮೇಲೆ ಅತ್ಯಾಚಾರ ಆಗಿದೆ, ಅಲ್ಲಿಗೆ ನ್ಯಾಯ ಕೊಡಿಸ್ಬೇಕು. ಹೌದು, ಎಲ್ಲರ ಸಮ್ಮತ ಇದೆ ಅದಕ್ಕೆ. ಅದು ಯಾವುದೇ ಹೆಣ್ಣು ಮಗುವಿನ ಮೇಲೆ ಆದರೂ ಕೂಡ ಅದಕ್ಕೆ ಸಹಮತ ಎಲ್ರಿಗೂ ಇದೆ, ನ್ಯಾಯ ಕೊಡಿಸ್ಬೇಕು. ನಾವು ಇವತ್ತೂ ಅದೇ ಮಾತನ್ನೇ ಮಾತಾಡ್ತೀವಿ, ಆ ಮಗುಗೆ ನ್ಯಾಯ ಕೊಡಿಸ್ಬೇಕು, ಕೊಡಿಸುವ. ಆದರೆ ಸೌಜನ್ಯ ಎನ್ನುವಂಥ ಹೆಣ್ಣು ಮಗುವನ್ನು ಅಡ್ಡ ಇಟ್ಕೊಂಡು ಬೇರೆ ಎಲ್ಲ ಕುತಂತ್ರಗಳು ಮಾಡಿದ್ರಲ್ಲ, ಧರ್ಮವನ್ನೇ ಸ್ಥಾಪನೆ ಮಾಡಿರುವಂಥ ಧರ್ಮಸ್ಥಳದ ಮೇಲೆ. ಯಾಕಂದರೆ ಒಂದು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದು ಒಂದು ಸರ್ಕಾರಿ ಕೂಡ ನಡೆಸಲಿಕ್ಕೆ ಆಗದೇ ಇರುವಂಥ ರೀತಿಯಲ್ಲಿ ಅದರ ರೀಚ್ ಇದೆಯಲ್ಲ ಎಲ್ಲ ಕ್ಷೇತ್ರಗಳಲ್ಲೂ. ಅದು ಗ್ರಾಮೀಣಾಭಿವೃದ್ಧಿ ಪ್ರದೇಶ ಇದು ವಿಚಾರಗಳಲ್ಲಿರ್ಬೋದು, ಅದು ಸಿರಿ ಗ್ರಾಮೀಣಾಭಿವೃದ್ಧಿ ಅಂತ ಇಟ್ಕೊಂಡಿರ್ಬೋದು, ಬ್ಯಾಂಕಿಂಗಲ್ಲಿರ್ಬೋದು, ಹೆಣ್ಣು ಮಕ್ಕಳನ್ನು ಕಟ್ಕೊಂಡು ಅವರಿಗೆ ಏನು ಕಸಬನ್ನು ಕೊಡುವಂಥದ್ದು ಇರ್ಬೋದು, ಅವರಿಗೆ ಸ್ವಾವಲಂಬಿಗಳಾಗುವಂಥ ನಿಟ್ಟಿನಲ್ಲಿ ಇದೊಂದು ಷಡ್ಯಂತ್ರ. ಯಾಕಂದರೆ ಒಂದು ಸರ್ಕಾರ ಮಾಡುವಂಥ ಕೆಲಸ ಒಂದು ಕ್ಷೇತ್ರ ಮಾಡ್ತಾ ಇದೆ ಅನ್ನುವಂಥದ್ದು ಒಂದು, ಮತ್ತು ಅಲ್ಲಿ ಹರಿದು ಬರ್ತಾ ಇರುವಂತಹ ಸಂಪತ್ತು, ಇವು ಎರಡನ್ನ ಲೂಟಿ ಹೊಡಿಬೇಕು ಮತ್ತು ಸರ್ಕಾರ ತನ್ನ ತೆಕ್ಕೆಗೆ ತಗೊಬೇಕು ಅನ್ನೋದು ಒಂದು. ಮತ್ತು ಈ ಗ್ಯಾಂಗ್ ಏನಿದೆ ಬುರುಡೆ ಗ್ಯಾಂಗು, ಈ ಬುರುಡೆ ಗ್ಯಾಂಗು ಆ ಹಿನ್ನೆಲೆಗಳನ್ನು ನೋಡಿದ್ರೆ ಗೊತ್ತಾಗ್ತದೆ. ಗಿರೀಶ್ ಮಟ್ಟಣ್ಣನವರು ಏನಿದ್ದಾರೆ, ಅವರು ಆಲ್ರೆಡಿ ಒಬ್ಬ ಭಯೋತ್ಪಾದಕ. ಏನು ಪ್ರಜಾಪ್ರಭುತ್ವದ ಸಂವಿಧಾನದ ಒಂದು ದೇಗುಲವಾದಂತಹ ವಿಧಾನಸೌಧದ ಮೇಲೆ ಬಾಂಬನ್ನು ಎರಸಲಿಕ್ಕೆ ಹೋದಂತಹ ಒಬ್ಬ ಯಾರು ಭಯೋತ್ಪಾದಕ ಇದ್ದಾನೆ, ಅವನು ಒಂದು ಗ್ಯಾಂಗನ್ನು ಕಟ್ಕೊಂಡು, ಯಾಕಂದರೆ ಅವನದ್ದು ಈಗ ಆಲ್ರೆಡಿ ಗೊತ್ತಿದೆ, ಸಿರಿಮನೆ ಹತ್ರ ಒಂದು 16 ಎಕರೆಯ ಒಂದು ರೆಸಾರ್ಟ್ ಮಾಡ್ತಾ ಇದ್ದಾನೆ. ಅಲ್ಲಿ ಅರ್ಬನ್ ನೆಕ್ಸಲಿಸಮ್ನ ಒಂದು ಕೇಂದ್ರ ಸ್ಥಾನವಾಗಿ ಮಾಡ್ಕೋತಾ ಇದ್ದಾನೆ. ಅದೇ ರೀತಿ ಯಾರು ಈ ಮಹೇಶ್ ತಿಮ್ಮ ರೌಡಿ ಇದ್ದಾನೆ, ಈತನನ್ನು ಆಲ್ರೆಡಿ ಯಾವ್ಯಾವ ಸಂಘಟನೆಯನ್ನು ಹೇಳ್ಕೊಂಡು ಈತ ಬಾಯಿ ಬಿಡ್ತಾ ಇದ್ದಾನೋ ಆ ಸಂಘಟನೆ ಎಲ್ಲ ಇವನು ಹೊರಗಡೆ ಹಾಕಿದೆ. ಯಾಕಂದರೆ ಇವನ ಚಾರಿತ್ರ್ಯ ಅಂಥದ್ದು, ಚಚ್ಚಾರಿತ್ರ್ಯ ಅಂಥದ್ದು. ಈಗ ಅಚಾನಕ್ಕಾಗಿ ಹೇಳ್ತಾನೆ ಧರ್ಮ ಕಾಯ್ತದೆ, ಧರ್ಮಸ್ಥಳ ಮಂಜುನಾಥ. ಇದೇ ಬಾಯಲ್ಲೇ ಧರ್ಮಸ್ಥಳದ ಮಂಜುನಾಥ ಏನೂ ಇಲ್ಲ, ಅಣ್ಣಪ್ಪನೂ ಇಲ್ಲ ಅಂತ ಹೇಳಿದವ ಇವತ್ತು ಧರ್ಮಸ್ಥಳ ಮಂಜುನಾಥನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಒಂದು, ಧರ್ಮಸ್ಥಳದ ವಿಚಾರಕ್ಕೆ ಯಾರೆಲ್ಲ ಹೋಗಿದ್ದಾರೆ, ಧರ್ಮಸ್ಥಳದ ಮೇಲೆ ಪ್ರಮಾಣ ಮಾಡಿ ಯಾರೆಲ್ಲ ಮಾತಾಡಿದ್ದಾರೆ, ಅವರ ಅಂತ್ಯ ಅಂತೂ ಆಗಿದೆ. ಇದು ಕೂಡ ಹಾಗೆ. ಪಾಪ ಇದು ಏನಂದರೆ ಒಂದು ತಂಡ ಕಟ್ಕೊಂಡು ಇವರೆಲ್ಲ ಒಂದು ಫಿಲಮ್ ಪ್ರೊಡಕ್ಷನ್ ತಂಡ ಇದ್ದಂಗೆ. ಒಬ್ಬರು ಪ್ರೊಡ್ಯೂಸರು, ಒಬ್ಬರು ಡೈರೆಕ್ಟ್ರು, ಒಬ್ಬರು ಸ್ಕ್ರೀನ್ ಪ್ಲೇ, ಒಬ್ಬರು ಡೈಲಾಗ್ ರೈಟರು, ಇನ್ನೆಲ್ಲ ಒಳ್ಳೆ ಆ್ಯಕ್ಟರ್ಸು. ಅದರಲ್ಲೊಬ್ಬ ಚಿನ್ನಯ್ಯ ತುಂಬ ಒಳ್ಳೆ ಆ್ಯಕ್ಟರು. ಅದನ್ನು ಮುಸುಕುದಾರಿ ಮಾಡಿ ಈತನಿಗೆ ಬೆಂಗಳೂರಿನಲ್ಲಿ ಟ್ರೈನಿಂಗ್ ಸೆಂಟರ್ ಒಂದಿದೆ, ಫಿಲಮ್ ಆ್ಯಕ್ಟಿಂಗ್ ಸೆಂಟರ್ ಒಂದು ಓಪನ್ ಮಾಡ್ಕೊಂಡಿದ್ದಾರೆ. ಆ ಕಡೆ ಸುಜಾತಾ ಭಟ್, ಆಕೆ ವಯಸ್ಸಲ್ಲಿ ತುಂಬ ದೊಡ್ಡವರು, ಆದರೆ ಮಾಡಿರುವಂಥದ್ದು ಅತ್ಯಂತ ನೀಚವಾದ ಕೆಲಸ. ಯಾಕಂದರೆ ಜನರ ಭಾವನೆಗಳ ಜೊತೆ ಆಟ ಆಡಿದ್ದಾರೆ ಈ ಇಡೀ ತಂಡ. ಎಲ್ಲೋ ಒಂದು ಕಡೆ ಭಾಳಷ್ಟು ಯಾರು ಶ್ರದ್ಧೆಯನ್ನು ಇಟ್ಕೊಂಡಿದ್ರು ಅವ್ರಿಗೂ ಕೂಡ ಎಲ್ಲೋ ಇರ್ಬೋದೇನೋ, ಯಾಕಂದ್ರೆ ಇಷ್ಟು ಜನ ಬರ್ತಾ ಇದ್ದಾರೆ. ಒಬ್ಬ ಅನ್ಯಧರ್ಮೀಯ ನೋಡಿ, ಶಬರಿಮಲೆಯಲ್ಲಿ ಆದಂಥದ್ದು ಒಬ್ಬ ಅನ್ಯಧರ್ಮೀಯ ಮಹಿಳೆ, ಆಕೆಯ ಶ್ರದ್ಧಾ ಕೇಂದ್ರಗಳಲ್ಲೇ ಮಹಿಳೆಯರಿಗೆ ಅವಕಾಶ ಇಲ್ಲ ಒಳಗೆ ಹೋಗ್ಲಿಕ್ಕೆ. ಅದು ಶಬರಿಮಲೆ ಇಶ್ಯೂ ಅಂತ ತಗೊಂಡು ಬಂದರು, ಇಶಾ ಕೇಂದ್ರದ ಇಶ್ಯೂ ಅಂತ ತಗೊಂಡ್ಬಂದರು. ಕಂಚಿಯ ಶ್ರೀಗಳ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ತಂದು ಅಲ್ಲೂ ಕೂಡ ಒಂದು ಧರ್ಮ ಕ್ಷೇತ್ರವಾದಂಥ ಕಂಚಿಯ ಮೇಲೆ ಕೂಡ ಆಯಿತು. ತಿರುವನಂತಪುರ ಪದ್ಮನಾಭನ ಕೊಲ್ಲೆ ಹೊಡಲಿಕ್ಕೆ ಇದೇ ಕಮ್ಯುನಿಸ್ಟರು ಪ್ರಾರಂಭ ಮಾಡಿದ್ರು, ಎಚ್ಚೆತ್ಕೊಂಡ್ರು. ಆದರೆ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಅಲ್ಲಿ ಚೀಮಾರಿ ಹಾಕಿದಾಗ ಅವ್ರು ಹಿಂದೆ ಹೋದರು. ಅದೇ ರೀತಿ ಇವತ್ತು 2,000 ಕೋಟಿ ಹೆಚ್ಚಾಗಿ ಸಂಪತ್ತಿರುವಂಥ ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಕೂಡ ಇವರ ಕಣ್ಣು ಬಿತ್ತು. ಇದೆಲ್ಲ ಏನಂದರೆ ಹಿಂದೂ ಧರ್ಮವನ್ನು ನೋಡಿ, ಒಂದು ಧರ್ಮ ಈಗಾಗಲೇ ಎಲ್ಲ ರೀತಿಯ ಪ್ರಯತ್ನ ಪಟ್ಟಿದ್ದಾರೆ. ಸ್ವಾಮಿನಾರಾಯಣ ದೇಗುಲದ ಮೇಲೆ ಬಾಂಬ್ ಹಾಕಿದರು, ಸೋಮನಾಥನ ಮಂದಿರದ ಮೇಲೆ ದಾಳಿ ಮಾಡಿದರು. ಎಲ್ಲೂ ಕೂಡ ಹಿಂದೂ ಧರ್ಮ ಹಾಳಾಗಲಿಲ್ಲ. ಯಾಕಂದರೆ ಶಕರು, ಹೂಣರು, ತುರ್ಕರು ಇವರೆಲ್ಲರೂ ದಾಳಿ ಮಾಡಿದ್ರು, ಇನ್ನೂ ಗಟ್ಟಿ ಆಗ್ತಾ ಹೋಯ್ತು. ಇವತ್ತೇನು ಏನೇ ಪ್ರಯತ್ನ ಮಾಡಿದ್ರು ಅವ್ರ ಕೈಲಿ ಭಯೋತ್ಪಾದಕ್ಕೆ ಬಾಂಬ್ ಇದರಿಂದ ಹಿಂದುತ್ವನಂತೂ ಹಾಳು ಮಾಡ್ಲಿಕ್ಕಾಗಲಿಲ್ಲ. ಆದರೆ ಅದರ ಭಾವನೆಗಳ ಜೊತೆ, ಅದರ ಸಂಸ್ಕೃತಿಯ ಜೊತೆ ಆಟ ಆಡಿ ಅದನ್ನೇನಾದರೂ ನಾಶ ಮಾಡಿದರೆ ಒಟ್ಟಾರೆಯಾಗಿ ನಾಶ ಮಾಡಬೇಕು ಅಂತ ಈ ಮೂರ್ಖರು ಅನ್ಕೊಂಡಿದ್ರು. ಆದರೆ ಅದಕ್ಕೂ ಗಟ್ಟಿಯಾಗಿ ಇವತ್ತು ತನಿಖೆ ಬಗ್ಗೆ ನಿಮ್ಮ ಅಭಿಪ್ರಾಯ? SIT ತನಿಖೆ ನಾನು ಹೇಳೋದೇನೆಂದರೆ, ಯಾವನೊಬ್ಬ ಬುರುಡೆ ತಗೊಂಡ್ಬಂದ ಅಂತಂದಿದ ತಕ್ಷಣ ಇವ್ರಿಗೂ ಕೂಡ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಒಂದು SITಯನ್ನು ರಚನೆ ಮಾಡ್ತಾರಲ್ಲ, ಬಂದ ತಕ್ಷಣವೇ ಅವನ ಹಿನ್ನೆಲೆಯನ್ನು ನೋಡಬೇಕಾಗಿತ್ತು, ಅವನನ್ನು ತನಿಖೆ ಮೊದಲಿಗೆ ಅವನನ್ನು ತನಿಖೆ ಮಾಡಬೇಕಾಗಿತ್ತು. ಅವನು ಹೇಳ್ತಿರೋದು ಸತ್ಯವ ಇಲ್ಲ ಅನ್ನೋದೊಂದು ತನಿಖೆಯನ್ನು ಮಾಡಿ ಆನಂತರ ಇವರು ಮುಂದೆ ಹೋಗಬೇಕಾಗಿತ್ತು. ಇವತ್ತು ಏನಾದರೂ ಮಾಡಬೇಕಿದ್ರೆ
ಇಷ್ಟು ಜನರ ಮಂಪರು ಪರೀಕ್ಷೆಯನ್ನು ಮಾಡಬೇಕು. ಅದು ಹ್ಯೂಮನ್ ರೈಟ್ಸ್ನ ವಿರುದ್ಧವೋ ಕಾನೂನಿನ ವಿರುದ್ಧವೋ ಗೊತ್ತಿಲ್ಲ, ಆದರೆ ಈ ರೀತಿ ಏನಾದರೂ ಇವತ್ತು ಇವರನ್ನೇನಾದರೂ ಹೀಗೆ ಬಿಟ್ಬಿಟ್ರೆ ನಾಳೆ ಈ ಥರದ ಗ್ಯಾಂಗ್ ಎಲ್ಲ ಕಡೆಯೂ ಪ್ರಾರಂಭ ಆಗ್ತದೆ. ಇವರನ್ನು ಮಂಪರು ಪರೀಕ್ಷೆ ಮಾಡಬೇಕು. ಇದರ ಹಿಂದಿನ ಷಡ್ಯಂತ್ರ ಯಾರು, ಇದರ ಹಿಂದಿನ ಯಾರ್ಯಾರು ಅವಶ್ಯಕತೆ ಇದೆಯಾ ಇವಾಗ? ಸತ್ಯಕ್ಕೂ ಇದೆ. ಯಾಕಂದ್ರೆ ಇವತ್ತು ಇವರಂತೂ ಎಕ್ಸ್ಪೋಸ್ ಆಗಿದ್ದಾರೆ. ಇವರು ಬುರುಡೆ ಬಿಟ್ಟದ್ದೆಲ್ಲ ಎಕ್ಸ್ಪೋಸ್ ಆಗಿದೆ. ಇವತ್ತು ಚಿನ್ನಯ್ಯನೂ ಒಪ್ಕೊಂಡಿದ್ದಾನೆ, ನಾನು ತಮಿಳ್ನಾಡಿನಲ್ಲಿದ್ದೆ, ಬಂದರು ದುಡ್ಡು ಕೊಡ್ತೀನಿ ಬಾ ಅಂತಂದರು, ಟ್ರೈನಿಂಗ್ ಸ್ಕೂಲ್ ಓಪನ್ ಮಾಡಿದ್ರು ನನಗೆ. ಯಾಕಂದರೆ ಗಿರೀಶ್ ಮಟ್ಟಣ್ಣನವ್ರು ಪೊಲೀಸ್ನವ್ರು ಯಾವ ಕ್ವಶನ್ ಕೇಳ್ಬೋದು ಅನ್ನೋದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಇದ್ದಿದ್ದರಿಂದ ಗಿರೀಶ್ ಮಟ್ಟಣ್ಣವ್ರಿಗೆ ಗೊತ್ತಿತ್ತು ಯಾವೆಲ್ಲ ಪ್ರಶ್ನೆ ಕೇಳ್ತಾನೆ ಅಂತ. ಅದಕ್ಕೆಲ್ಲ ಯಾಗೆಲ್ಲ ರೆಡಿ ಮಾಡಬೇಕು, ಯಾಗೆಲ್ಲ ತಯಾರಿ ಮಾಡಬೇಕು ಆ್ಯಕ್ಟಿಂಗಿಗೆ ಅಷ್ಟು ಮಾಡಿಟ್ಟಿದ್ದ ಚಿನ್ನಯ್ಯನನ್ನು. ಆ ಕಡೆ ಸುಜಾತ ಭಟ್ರು ಒಬ್ಬೊಬ್ಬರಿಗೆ ಒಂದೊಂದು ಥರ ಉತ್ತರವನ್ನು ಕೊಡ್ಲಿಕ್ಕೆ ಹೋದರು. ಆದರೆ ಇದೆಲ್ಲ ಫ್ಯಾಬ್ರಿಕೇಟೆಡ್ ಸುಳ್ಳಿನ ಕಂತೆಯನ್ನು ಕಟ್ಕೊಂಡು ಇವರು ಒಂದು ದೊಡ್ಡ ಫಿಲಮ್ ತಂಡ. ಇದು ಹೇಗೆ ಹೇಳ್ಬೇಕಂದ್ರೆ ಇವರಿಗೆ ಆಸ್ಕರ್ಗೂ ಮೀರಿದಂಥ ಅವಾರ್ಡ್ಗಳನ್ನು ಕೊಡಬೇಕಾಗಿರುವಂಥ ಒಂದು ದೊಡ್ಡ ನಟನೆಯ ಶಾಲೆಯನ್ನು ತೆಕ್ಕೊಂಡು ಇವತ್ತು ಇಡೀ ಸಮಾಜದ ದಿಕ್ಕು ತಪ್ಪಿಸುವಂಥ, ಯಾಕಂದರೆ ಇದಕ್ಕೆ ಒಂದು ಅಂತ್ಯ ಆಡಬೇಕಂದ್ರೆ ಇವ್ರಿಗೆಲ್ಲ ಸರಿಯಾದ ಶಿಕ್ಷೆ ಆಗಲೇಬೇಕು. ಕಾನೂನಿನಲ್ಲಿ ಹೊಸ ಕಾನೂನನ್ನು ಸೇರಿಸಿದ್ರೂ ಪರವಾಗಿಲ್ಲ, ಅದು ಇವರನ್ನಂತೂ ಸುಮ್ಮನೆ ಬಿಡಬಾರ್ದು. ಯಾಕಂದರೆ ಒಬ್ಬ ವ್ಯಕ್ತಿಯ ಸಚ್ಚಾರಿತ್ರೆಯನ್ನು ಹಾಳು ಮಾಡಿದ್ದಾರೆ, ಒಬ್ಬ ಕ್ಷೇತ್ರದ ಸಚ್ಚಾರಿತ್ರೆಯನ್ನು ಹಾಳು ಮಾಡಿದ್ದಾರೆ, ಹಿಂದೂಗಳ ಧಾರ್ಮಿಕ ಭಾವನೆಗಳ ಜೊತೆ ಆಟ ಆಡಿದ್ದಾರೆ. ಇದಕ್ಕೆ ಎಲ್ಲ ಏನೇನು ಸೆಕ್ಷನ್ಸ್ ಇದೆ ಅಷ್ಟನ್ನು ಲಾಗು ಮಾಡಿ ಇವರನ್ನು ಮಂಪರು ಪರೀಕ್ಷೆಗಳು ಮಾಡಬೇಕು. ಇದು ಇಂದಿನ ಷಡ್ಯಂತ್ರ ಕೂಡ ಹೊರಗಡೆ ಬರಬೇಕು. ಅರ್ಬನ್ ನಕ್ಸಲಿಸಮ್ ಕೂಡ ಇದೆ. ಯಾಕಂದ್ರೆ ಆ ಕರಾವಳಿ ಹೊರಗಡೆ ಬರಬೇಕು, ಈತನಿಗೆ ಎಲ್ಲವೂ ಹೊರಗಡೆ ಬರಬೇಕು ಅಂತ ಹೇಳಿ ಏನಾದರೂ ಈಗ SIT ಅವರೇ ಹೆಂಗ್ ಮಾಡ್ಕೊಂಡಿದ್ದಾರೆ ಅನ್ನೋದು ಎಲ್ಲರೂ ಕೂಡ ಹೊರಗಡೆ ಬರಬೇಕು. ಸತ್ಯ ಅಲ್ವಾ? ಹೌದು, ಕರೆಕ್ಟ್. ಎಸ್, ಒಂದೇ ನಿಮಿಷ ಬರ್ತೀನಿ. ವಿವೇಕಾನಂದ ಸರ್, ಈಗ ಪ್ರಮುಖವಾಗಿ ಸತ್ತು ಹೋಗಿರುವಂಥ ವ್ಯಕ್ತಿ ಹುಟ್ಟಿದಾನೆ, ಸತ್ತು ಹೋಗಿರುವಂಥ ಅಂದರೆ ಹುಟ್ಟೇ ಇರಲಂಥ ವ್ಯಕ್ತಿ ಸತ್ತು ಹೋಗಿದಾನಂತ ಹೇಳುವಂಥ ಸ್ಟೇಟ್ಮೆಂಟ್ ನೋಡಿದಾಗ ಎಲ್ಲೋ ಒಂದು ಕಡೆ ಆತಂಕ ಆಗುತ್ತೆ. ಏನು ನಡೀತಾ ಇದೆ ಈ ದೇಶದಲ್ಲಿ ಅಂತ. ಅಲ್ಲ, ಅದನ್ನೇ ನಾನು ಆಗ ಹೇಳಿದ್ದು. ನೀವು ಯಾರು ಅನನ್ಯ ಭಟ್, ಸುಜಾತ ಭಟ್ ಅವ್ರ ವಿಷಯದಲ್ಲಿ ಹೇಳ್ತೀರಿ ಅನ್ಸುತ್ತೆ. ಅವ್ರಿಗೆಲ್ಲ ಅದಕ್ಕೆ ಮಹತ್ವ ಕೊಟ್ಟಿದ್ದೆ ಬಹಳ ದುರಂತ ಅಂತ ನನಗನ್ಸುತ್ತೆ. ಈಗ ಅವ್ರು ಹೇಳ್ತಾರೆ, ಹೇಳೋರು ಈ ಸಮಾಜದಲ್ಲಿ ನಿಮ್ಗೆ ಗೊತ್ತಿದೆ ಎಷ್ಟೆಷ್ಟೋ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ತೀರಾ ಮಾತಾಡ್ತಾ ಇರ್ತಾರೆ. ಅಂಥವ್ರಿಗೆ ತೀರಾ ಮಹತ್ವವನ್ನು ಕೊಡಬಾರ್ದು. ನೀವು ತೀರಾ ಮಹತ್ವವನ್ನು ಕೊಡ್ತಾ ಇದ್ರೆ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದಷ್ಟು ನಡೀತಾನೆ ಹೋಗ್ತವೆ. ಇದೇನು ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ, ನಿಮ್ಗೆ ಗೊತ್ತು, ಕೊಲೆ ಮಾಡಿದವರು ಕೂಡ ಆರ್ಗ್ಯುಮೆಂಟ್ ಮಾಡ್ತಾರೆ, ಅವನು ಅಲ್ಲಿ ಇರ್ಲೇ ಇಲ್ಲ, ಅವನು ಇದು, ಹೀಗೆ ಏನೇನೋ ಒಂದು ನಡೀತಾನೆ ಇರುತ್ತೆ. ಹಾಗೆ ಕೋರ್ಟ್ ಆಗಬಾರ್ದು. ನಮಗೆ ಏನಾಗಿದೆ ಅಂದ್ರೆ ಇಲ್ಲಿ ನಾನು ಆಗ್ಲೇ ಹೇಳಿದೆ, ಸೋಷಿಯಲ್ ಮೀಡಿಯಾ ರೆವಲ್ಯೂಷನ್ ಆದ್ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ಈ ದೇಶದಲ್ಲಿ ಸುಮಾರು ನಿಮ್ಗೆ ಗೊತ್ತಿದೆ 80 ರಿಂದ 90 ಕೋಟಿ ಜನರ ಹತ್ರ ಸ್ಮಾರ್ಟ್ ಫೋನ್ ಇದೆ. ಸೊ ಆ ಸ್ಮಾರ್ಟ್ ಫೋನ್ ಇರೋರ ಹತ್ರ ಎಲ್ಲರ ಹತ್ರನೂ ಯಾವ್ದೋ ಫೇಸ್ಬುಕ್, ವಾಟ್ಸಪ್ ಏನೋ ಇದ್ದೇ ಇರುತ್ತೆ. ಸೊ ಪ್ರತಿಯೊಬ್ಬರಿಗೂ ಅವರವ್ರದೇ ಆದ ರೀತಿಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತೆ. ಅದರ ಪ್ರಯೋಜನ ಮತ್ತು ದುಷ್ಪರಿಣಾಮ ಎರಡನ್ನೂ ನಾವು ಎದುರಿಸಬೇಕಾಗುತ್ತೆ. ಅದಕ್ಕೆ ನಾನು ಹೇಳಿದಾಗಲೇ ಈ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಈಗ ಅಟ್ಲೀಸ್ಟ್ ತಿಳುವಳಿಕೆ ಇರುವಂತವ್ರು ನಾವುಗಳಾದ್ರೂ ಒಂದಷ್ಟು ಪ್ರಬುದ್ಧವಾಗಿ ಈ ಸಮಾಜದ ಘಟನೆಗಳಿಗೆ ಪ್ರತಿಕ್ರಿಯೆ ಕೊಡಬೇಕಾಗುತ್ತೆ. ನಿಮಗೆ ಬ್ರೇಕಿಂಗ್ ನ್ಯೂಸ್ ಬೇಕು ಅಂತಂದ್ರೆ ಎಲ್ಲ ಮಾಧ್ಯಮಗಳಿಗೆ ಬ್ರೇಕಿಂಗ್ ನ್ಯೂಸ್ ಬೇಕು ಅಂತೇಳಿ, ಅಥವಾ ಚರ್ಚೆಗಳಿಗೆ ನೀವು ಯಾರ್ಯಾರನೋ ಕರೆಸಿ ಏನೇನೋ ಪ್ರಶ್ನೆ ಕೇಳಿ, ಅಲ್ಲಿ ಇದು ಅಪರಾಧ ಶಾಸ್ತ್ರ. ಈಗ ಅಲ್ಲಿ ಧರ್ಮಸ್ಥಳದ ಮೇಲೆ ಏನ್ ಆರೋಪ ಬಂದಿದೆಯಲ್ಲ, ಅದು ಅಪರಾಧ ಶಾಸ್ತ್ರಕ್ಕೆ ಸಂಬಂಧಿಸಿದ್ದು. ಸಾಮಾನ್ಯ ಜನಕ್ಕೆ ಅದರ ಹತ್ತಿರಕ್ಕೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಏನೋ ಒಂಚೂರು ಸಾಮಾನ್ಯವಾಗಿ ಏನೋ ಮಾತಾಡ್ತಿರ್ತೀವಿ ಅಷ್ಟೇ. ಇದೊಂಥರ ಈ ಸಸ್ಪೆನ್ಸ್ ಫಿಲಮ್ ಇದ್ದಂಗೆ ಇರುತ್ತೆ. ಯಾರೋ ನೋಡಿ ಅವನು ಎಲ್ಲಿಂದನೋ ಬಂದ, ಮಾಸ್ಕ್ ಹಾಕೊಂಡು ಬಂದ, ಎಲ್ಲ ಓಡಿದೀನಿ ಅಂದ, ತಿರ್ಗಾ ನೋಡಿದ್ರೆ ಅಲ್ಲಿ ಏನೂ ಇರ್ಲಿಲ್ಲ, ಈಗ ಉಲ್ಟಾ ಹೇಳ್ತಾ ಇದ್ದಾನೆ ಅಂದ್ರೆ ಇದೆಲ್ಲ ಪೊಲೀಸರು ತನಿಖೆ ಮಾಡ್ತಾರೆ. ಆಗ್ಲೇ ಹೇಳ್ದಂಗೆ ಹೌದು, ಪೊಲೀಸರು ಪ್ರಾರಂಭದಲ್ಲೇ ಇವನ ಬಗ್ಗೆ ಒಂದಷ್ಟು ತನಿಖೆ ಮಾಡಿ ಇವನ ರಿಲೇಟಿವ್ಸ್ ಅನ್ನ, ಇವನ ಫ್ರೆಂಡ್ಸ್ ಅನ್ನ ಆ ಕಾಲದಲ್ಲಿ, ಯಾಕಂದ್ರೆ ಒಬ್ಬನೇ ಅಂತೂ ಅದನ್ನ ಹೆಣ ಹೊರಕ್ಕಾಗಲ್ಲ, ಯಾರೋ ಅವನಿಗೆ ಸಹಾಯ ಮಾಡಿರ್ತಾರೆ, ಯಾರೋ ಒಂದು ಗೈಡೆನ್ಸ್ ಕೊಟ್ಟಿರ್ತಾರೆ, ಎಲ್ಲಿಂದನೋ ಅವನಿಗೆ ಮೊಬೈಲ್ ಇದ್ರೆ ಫೋನ್ ಬಂದಿರುತ್ತೆ, ಇಲ್ಲಂದ್ರೆ ಯಾರೋ ಹೇಳಿರ್ತಾರೆ ಈ ತರ ಅಂತೇಳಿ. ಮೊದಲನೇದಾಗ ಅವ್ನ ವೃತ್ತಿನೇ ಅದು. ಅದ್ರೊಳಗಡೆ ಯಾವ ಹೆಣ ಉಳಿದಾನೆ ಅವನು, ಅದ್ರಲ್ಲೇನು ಅನುಮಾನ ಇಲ್ಲ. ಆದ್ರೆ ಅದರಲ್ಲಿ ನಿಜವಾಗ್ಲೂ ಅಕ್ರಮ ಹೆಣಗಳು ಅಥವಾ ಅತ್ಯಾಚಾರದ ಹೆಣಗಳಿದ್ವು, ಅದನ್ನೆಲ್ಲ ಫಸ್ಟ್ ತನಿಖೆ ಮಾಡಿ ಆಮೇಲೆ ಒಂದಷ್ಟು ಒಗೆದಿದ್ರೆ ಚೆನ್ನಾಗಿತ್ತು. ಬಟ್ ಅಗಿಲಿಲ್ಲ ಅಂದಿದ್ರೆ ಅವರ ಲಾಯರ್ಗಳು ಅವರೆಲ್ಲ ಮತ್ತೆ ಕೋರ್ಟ್ಗೆ ಸಬ್ಮಿಟ್ ಮಾಡಿರೋರು, ನಾವ್ ಹೇಳಿದ್ವಿ ಈ ಜಾಗದಲ್ಲಿತ್ತು ಅಗಿಲಿಲ್ಲ ಅಂತೇಳಿ. ಯಾಕಂದ್ರೆ ಇಲ್ಲಿ ನ್ಯಾಯಾಂಗನೂ ಇದೆ. ಈಗ ಪೊಲೀಸರು ಅವ್ರದೇ ಅಲ್ಲ, ಅದ್ರ ಜೊತೆ ಆಡಳಿತ ಇದೆ. ಆಡಳಿತ ಪಕ್ಷದವರು ಕೂಡ ಅವ್ರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ. ಈ ಒಂದು SIT ಸೊ ಇದಾದ್ರೆ ಇದೆಲ್ಲವೂ ಸಖತ್ ಸಮಸ್ಯೆಗಳೇ ಇರ್ತವೆ, ಸಂಕೀರ್ಣವಾಗಿದೆ. ಈ ಸಮಾಜವನ್ನ ನಾವು ಸಂಕೀರ್ಣವಾಗಿ ಸೃಷ್ಟಿ ಮಾಡಿದ ಆಗೋಗಿದೆ. ಸೊ ಈ ಸಂಕೀರ್ಣದಲ್ಲಿ ಬಿಡಿಸ್ಬೇಕು ಅಂದ್ರೆ ನಿಮಗೆ ಪಾಯಿಂಟ್ ಸಿಗುತ್ತೆ.
SIT ಯಾಕೆ ಮಾಡಿದ್ರು ಅಥವಾ SIT ಮಾಡಬಾರ್ದಾಗಿತ್ತು ಅಂತ ಹೇಳಿ. ಆದ್ರೆ ಆಗಿಲ್ಲ, ಬಿಡಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ಬೇಕಾಗಿರೋದು ಮೈನ್ ಏನಪ್ಪಾ ಅಂದ್ರೆ ಈ ವಿಷಯದ ಬಗ್ಗೆ ವೆಯ್ಟ್ ಇರೋರು ಮಾತಾಡಬೇಕು, ಈ ವಿಷಯದ ಬಗ್ಗೆ ಪ್ರಬುದ್ಧತೆಯಿಂದ ಮಾತಾಡಬೇಕು, ಸ್ವಲ್ಪ ತಾಳ್ಮೆಯಿಂದ ಮಾತಾಡಬೇಕು. ಇವತ್ತು ನಾನ್ ಗೆದ್ದೆ ಅಂತ ಹೇಳಿ ನೀವು ನೋಡಿದಿರಿ, ಇನ್ನು ಕೆಲವು ಚಾನಲ್ ಅಲ್ಲಿ ಏಕವಚನದಲ್ಲೆಲ್ಲ ಇನ್ನೊಬ್ಬರನ್ನೆಲ್ಲ ಮಾಡ್ತಾರೆ. ಇವತ್ತೇನೋ ನಿಮ್ಮ ಕೋಪಕ್ಕೆ ಮಾತಾಡ್ಬಿಡ್ತೀರಿ, ಆದ್ರೆ ಈ ಸಮಾಜಕ್ಕೆ ಏನು ಸಂದೇಶವನ್ನ ನಾವು ಕೊಡ್ತಾ ಇದ್ದೀವಿ. ಸೊ ಅದರಿಂದ ನಾನು ಆಗ್ಲೇ ಹೇಳ್ದಂಗೆ ಇದೊಂದು ಎಚ್ಚರಿಕೆ ಮತ್ತು ಪಾಠ. ಇನ್ನು ಮುಂದೆ ಈ ರೀತಿಯ ಒಂದು ಸಾರ್ವಜನಿಕ ವಿಷಯಗಳ ಬಗ್ಗೆ ಬಂದಾಗ ಖಂಡಿತವಾಗ್ಲೂ ಪ್ರಬುದ್ಧವಾಗಿ, ಮೀಡಿಯಾಗ್ಲೂ ಅಷ್ಟೇ. ನೀವು ನಾನು ಯಾಕೆ ಮೀಡಿಯಾ ಹೇಳ್ತೀನಿ ಅಂದ್ರೆ, ಬಹುತೇಕರ ಮನೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನ್ಯೂಸ್ ಚಾನೆಲ್ಗಳನ್ನ ಹಾಕೇ ಇರ್ತಾರೆ, ನೋಡ್ತಾನೆ ಇರ್ತಾರೆ. ಸೊ ಅದು ಗಂಭೀರವಾದ ಪರಿಣಾಮ ಬೀರುತ್ತೆ. ಅದ್ರ ಜೊತೆ ಸೋಷಿಯಲ್ ಮೀಡಿಯಾಗಳು ಇದು ಕಂಟ್ರೋಲ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ದೇಶ, ಕಂಟ್ರೋಲ್ ಮಾಡಕ್ಕಾಗಲ್ಲ, ಎಲ್ಲರ ಮೇಲೂ ಕೇಸ್ ಹಾಕಕ್ಕೂ ಆಗಲ್ಲ. ಇನ್ನೂ ಹೆಣನೇ ಸಿಕ್ಕಿಲ್ಲ, ಅವ್ನ ಯಾರ 4 ಹೆಣ ಸಿಕ್ತು ಅಂತ ಹೇಳ್ತಾನೆ, ಏನ್ ಮಾಡಕ್ಕಾಗುತ್ತೆ ಹೇಳಿ ಅದನ್ನ? ಅದಕ್ಕೆ ಪ್ರಬುದ್ಧತೆ ಇದ್ದಾಗ ಇದನ್ನ ಕಂಟ್ರೋಲ್ ಮಾಡಬಹುದು. ಇಲ್ಲ ಅಂದ್ರೆ ಕಾನೂನು ಪ್ರಕಾರ ಒಂದಷ್ಟು ಶಿಕ್ಷಾ ಕ್ರಮಗಳು ತಗೊಂಡ್ರೆ ಬೇರೆಯವ್ರಿಗೆ ಅದು ಆದರ್ಶ ಆಗುತ್ತೆ. ಅದಕ್ಕೆ ಹೇಳಿದ್ದು, ಒಂದು ವೇಳೆ ಏನಾದ್ರೂ ಅನನ್ಯ ಭಟ್ಟನಾಗ್ಲಿ ಅಥವಾ ಅವನು ಮಾಸ್ಕ್ ಮ್ಯಾನ್, ಈಗ ಮಾಸ್ಕ್ ಮ್ಯಾನ್ ಅಲ್ಲ, ಅವ್ನು ಚಿನ್ನಯ್ಯ ಅಂತ ಯಾರೋ ಇದ್ದಾನೆ, ಅವ್ರೆಲ್ಲರೂ ಏನಾದ್ರೂ ಯಾರಾದ್ರೂ ದುಡ್ಡು ಕೊಟ್ಟು ಅಥವಾ ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಿದ್ರೆ ಡಬಲ್ ಶಿಕ್ಷೆಯನ್ನ ಕೊಟ್ಟು ಈ ಸಮಾಜ ಅವ್ರಿಗೆ ಒಂದು ಎಚ್ಚರಿಕೆಯನ್ನ ಕೊಡಬೇಕಾಗುತ್ತೆ. ಆದ್ರೆ ಅದು ಎಲ್ಲವೂ ಕೂಡ ಇನ್ನ ನಾವು ಆ SIT ತನಿಖೆಯ ಪೂರ್ಣ ವಿವರ ಬರೆಯವರೆಗೂ ಕಾಯ್ಬೇಕಾಗುತ್ತೆ ನಾವು. ಯಾಕಂದ್ರೆ ಈಗ ಅವನನ್ನ ಅವರು ತಗೊಂಡಿದ್ದಾರೆ, ಇನ್ನೂ 10 ದಿನ ಅವ್ರ ಕಸ್ಟಡಿಯಲ್ಲಿ ಇರ್ತಾನೆ. ಆಮೇಲೆ ತಗೊಂಡು ಅದಾದ್ಮೇಲೆ ಅವರು 1-2 ಘಟನೆ ಆಗಿತ್ತು ಅಥವಾ ಧರ್ಮಸ್ಥಳದ ಮೇಲೆ ಬಂದಿರುವ ಎಲ್ಲ ಆರೋಪಗಳು ಸಂಪೂರ್ಣ ಸುಳ್ಳು ಅಂತ ಬರುತ್ತೋ, ಅಥವಾ ನಮಗೆ ನೋಡೋಣ, ಅದನ್ನ ನೋಡಿದ ಮೇಲೆ, ಯಾಕಂದ್ರೆ ತನಿಖೆ ಮಾಡಿದ ಮೇಲೆ ನಮಗೆ ಅದ್ರ ಮೇಲೆ ಖಚಿತ ತಗೊಂಡು ವೆಯ್ಟ್ ಮಾಡೋಣ. ಇಷ್ಟೇ ವರ್ಷಗಳು ವೆಯ್ಟ್ ಮಾಡಿದೀವಂತೆ, ಇನ್ನೊಂದು 1 ತಿಂಗಳು 2 ತಿಂಗಳು ವೆಯ್ಟ್ ಮಾಡೋಣ. ತಾಳ್ಮೆ ಮತ್ತು ಪ್ರಬುದ್ಧತೆ ಇಲ್ಲ ಅಂದ್ರೆ ಭಾರತೀಯ ಸಮಾಜ, ಇವತ್ತು ನೀವು ಬರೀ ಒಂದು ಧರ್ಮಸ್ಥಳ ನೋಡಿದಿರಿ, ಆ ರೀತಿ ಬೇರೆ ಬೇರೆ ವಿಷಯಗಳಲ್ಲಿ ನಾವೆಲ್ಲ ವಿಭಜನೆಗಳಾಗ್ಬಿಡ್ತೀವಿ. ಇಲ್ಲಿ ಕಾಂಗ್ರೆಸ್ ಇರ್ಬೋದು, ಎಡ ಬಲ, ಹಂಗೆಲ್ಲ ದ್ವೇಷಗಳನ್ನ ಅಸೂಯೆಗಳನ್ನ ಮಾಡ್ತಾ ಇದ್ರೆ ಮತ್ತೊಂದು ವಿಭಜನೆಗೆ ದೇಶವನ್ನ ನಾವು ದೂಡ್ದಂಗಾಗುತ್ತೆ. ಸೌಹಾರ್ದತೆ ಬೇಕಾಗುತ್ತೆ. ಆಗ್ತಾ ಇರ್ತವೆ, ಹುಚ್ಚರ ಸಂತೆ ಇರುತ್ತೆ, ಅನೇಕ ಕಾರ್ಯ ಹುಚ್ಚರ ಸಂತೆ ಇರುತ್ತೆ, ಅದ್ರೊಳಗಡೆನೂ ನಮ್ಮ ತನವನ್ನ ನಾವು ಕಾಪಾಡ್ಕೋಬೇಕಾಗುತ್ತೆ. ಅದರಿಂದ ನಾವು ಮೀಡಿಯಾನು ಸೇರಿ ಪ್ರಬುದ್ಧತೆ ಮತ್ತು ತಾಳ್ಮೆ ಇವನ್ನ ಸ್ವಲ್ಪ ನಿಧಾನವಾಗಿ, ನಮ್ಮ ಶತ್ರುಗಳ ಬಗ್ಗೆಗೂ ಕೂಡ ಒಂದು ಸ್ವಲ್ಪ ಸಹಾನುಭೂತಿ ಇರ್ಲೇಬೇಕಾಗುತ್ತೆ. ಅದಿಲ್ಲ ಅಂದ್ರೆ ಶತ್ರುಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಆಗ ಅವ್ರಿಗೂ ನೋಡಿ, ಈ ಕೋರ್ಟ್ ಅಲ್ಲಿ ಇದ್ದಂಗೆ ಇವತ್ತು ನಿಮಗೆ ಆರ್ಗ್ಯುಮೆಂಟ್ ಅಲ್ಲಿ 4 ಪಾಯಿಂಟ್ ಜಾಸ್ತಿ ಸಿಗ್ಬೋದು, ನಾಳೆ ಅವ್ರಿಗೆ ಒಂದ್ ಮಾಡಬಹುದು. ಆದ್ರೆ ಕ್ರೈಮ್ ಇಸ್ ಎ ಕ್ರೈಮ್, ಅಫೆನ್ಸ್. ಇನ್ನೊಬ್ಬರ ಬಗ್ಗೆ ಕೆಟ್ಟ ಹೆಸರು ತರೋದಕ್ಕೆ ದುಷ್ಟ ಕೂಟಗಳು ಯಾರಿದಾರಲ್ಲ ಅವರೆಲ್ಲರ ಮುಖವಾಡುಗಳು ಹೊರಗಡೆ ಬರ್ಬೇಕಾಗುತ್ತೆ. ಹಾಗೆ ಆರೋಪ ಬಂದಿದ್ರಿಂದ ಧರ್ಮಸ್ಥಳದ ಮೇಲೂ ಕೂಡ SIT ತನಿಖೆ ಮಾಡಿ ಸರಿ ಇದೆ. ಈಗ ಅವ್ರು ಕೊಡುವ ರಿಪೋರ್ಟ್ ಅನ್ನ ನೋಡ್ಕೊಂಡು ಡಿಸೈಡ್ ಆಗ್ಲಿ. ಯಾಕಂದ್ರೆ ನಾನು ಬುರ್ಡೆ ತಗೊಂಬಂದ ಅಲ್ಲಿ ಸತ್ಯ ಇದೆ ಅಂದಾಗ ಸರ್ಕಾರನು ಕಣ್ಣು ಮುಚ್ಕೊಂಡು ಕೂತ್ಕೊಳಕ್ಕಾಗಲ್ಲ, ಯಾರೇ ಇದ್ರು ಒಂದು ತನಿಖೆ ಮಾಡ್ಲೇಬೇಕಾಗುತ್ತೆ. ಅದು ಮಾಡಿದ್ದು ಸರಿ ಇದೆ. ಸೊ ಇನ್ನು ಅದು ತನಿಖೆ ಬರೋವರೆಗೂ ಮಾಡ್ಲಿ. ಬಟ್ ಅದರಿಂದ ಇರುವ ಸುಳ್ಳುಗಳನ್ನು ಕೂಡ ಹೊರಗಡೆ ಬಂದು ಅವರಿಗೆ ನಿಜವಾಗ್ಲೂ ಆಫ್ ದಿ ರೆಕಾರ್ಡ್ ಹೋಗಿ ಕೂಡ ಅವರಿಗೆ ಕಠಿಣ ಶಿಕ್ಷೆಯನ್ನ ಖಂಡಿತ ಕೊಡಬೇಕು, ಏನಾದ್ರೂ ಕಾನ್ಸ್ಪಿರಸಿ ಮಾಡಿದ್ರೆ. ಎಸ್ ವಾಸುದೇವ್ ಸರಿ, ಈಗ ಈ ಎಲ್ಲ ಈ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ಗಿರೀಶ್ ಮಠಣ್ಣನವರ ಹೇಗೆ? ಸ್ವಲ್ಪ ಹೇಳಿದ ಮಾತನ್ನು ಸ್ವಲ್ಪ ಬೆಳಕು ಚೆಲ್ತೀನಿ. SIT ರಚನೆ ಆಗೋಕ್ಕೆ ಮುಂಚೆ ಈ ಒಂದು ಪ್ರಕರಣವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಗೆ ಅದು ಹೋಯ್ತದು. ಇವನು ಕೋರ್ಟ್ಗೆ ಹೋದ, ಯಾರು ಮುಖಬಾರ್ದ 164 ಆರ್ಟಿಕಲ್ನಲ್ಲಿ ಅವನು ಅಪ್ಲಿಕೇಶನ್ ಹಾಕೊಡ್ತಾನೆ. ಅವ್ರೇನು ಮಾಡ್ತಾರೆ ಪೊಲೀಸವರು, ಶಾರ್ಪ್ ನೋಡಿ, ಪೊಲೀಸರು ಶಾರ್ಪ್ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತೇನೆ. ಎಲ್ಲಿ ಹಳ್ಳ ಹಿಡಿತು ಕೇಸ್ ಅಂತ ಸ್ವಲ್ಪ ಬೆಳಕು ಚೆಲ್ಬಿಟ್ಟು ಆಮೇಲೆ ಹೋಗೋಣ. ಹಳ್ಳ ಎಲ್ಲಿ ಹಿಡಿತು, ಯಾಕೆ ಇದು ಹಿಂಗೆ ವೈಭವೀಕರಣ ಮಾಡಿದ್ರು, ಅದನ್ನು ಎಕ್ಸ್ಪ್ಲೋರ್ ಹೆಂಗಾಯಿತು ಅಂತ ಹೇಳೋದಕ್ಕೆ ಜುಲೈ 11ನೇ ತಾರೀಕು ಈತ 164 ಆರ್ಟಿಕಲ್ 164 ಒಳಗೆ ಅವನು ಕೋರ್ಟ್ಗೆ ಹೋಗ್ತಾನೆ. ನಾನೇ ಇದನ್ನು ಹೆಣೆಗಳು ಊತಿದ್ದು ಅಂಥೇಳಿ ನನ್ನನ್ನು ಸಾಕ್ಷಿದಾರ ಅಂತನೋ ದೂರದಾರ ಅಂತನೋ ಕನ್ಸಿಡರ್ ಮಾಡಿ ಅಂತೇಳಿ ಕೋರ್ಟ್ಗೆ ಹೋಗ್ತಾನೆ. ಅವನು ಕೋರ್ಟ್ ಅಲೋ ಮಾಡತ್ತೆ ಅವನಿಗೆ. ತಕ್ಷಣ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವ್ರನ್ನ ಕರೆದು ಆ ಕೇಸನ್ನು ಒಪ್ಪಿಸುತ್ತೆ. ಪೊಲೀಸವ್ರು ಏನು ಮಾಡ್ತಾರೆ, ಒಂದು ಅರ್ಜಿ ಹಾಕ್ಕೊಳ್ತಾರೆ ಅದೇ ಕೋರ್ಟ್ಗೆ, ಮಂಪರ್ ಪರೀಕ್ಷೆ ಮಾಡಬೇಕು ಇವನಿಗೆ ಅಂತ ಅರ್ಜಿ ಹಾಕ್ಕೊಳ್ತಾರೆ. ಅರ್ಜಿ ಹಾಕೊಂಡ ತಕ್ಷಣ ಏನಾಗುತ್ತೆ ಅಂತಂದರೆ, ಆ ಅರ್ಜಿಗೆ ಒಂದು ಡೇಟ್ ಕೊಡಬೇಕಾಗಿತ್ತು ಇವರು, ಯಾರು ಜುಡಿಷರಿಯಿಂದ ಒಂದು ಡೇಟ್ ಬರಬೇಕಾಗಿತ್ತು. ಆಮೇಲೆ ಏನಾಯಿತು, ಅರ್ಜಿ ಹಾಕ್ಕೊಂಡು ಇನ್ನೇನು ಅದನ್ನು ನೆಕ್ಸ್ಟು 12 ಜುಲೈ 18ನೇ ತಾರೀಕಿಗೆ ಏನಾಗುತ್ತೆ, ಇವರು ಕೆಲವರು ನೋಡಿ ಅಲ್ಲಿ ಯಾರು ಮುಖ್ಯಮಂತ್ರಿ ಹತ್ರ ಹೋಗಿ ಒಂದು ಅಪ್ಲಿಕೇಶನ್ ಹಾಕಿ ಒಂದು SIT ಮಾಡಿ ಅಂತ ಹೇಳೋರೆಲ್ಲರೂ ಕೂಡ ದೇ ಆರ್ ಆಲ್ ಫ್ರಮ್ ಲೆಫ್ಟಿಸ್ಟ್, ಸೋ ಕಾಲ್ಡ್ ಬುದ್ಧಿಜೀವಿಗಳು, ಸೋ ಕಾಲ್ಡ್ ಲೆಫ್ಟಿಸ್ಟ್ಗಳು. ಬಾಲನ್ ಆಗಿರ್ಬೋದು, ಬಾಲನ್ ಅವರೆಲ್ಲ ಕೂಡ ಏನು ಮಾಡಿಬಿಟ್ರು, ಮುಖ್ಯಮಂತ್ರಿ ಹತ್ರ ಹೋದರು.
ಅವಾಗ ಆ್ಯಕ್ಚುಲಿ ಒಂದು ಕಡೆ ನಾನು ಒಂದು ತಾರೀಫ್ ಮಾಡ್ತೀನಿ ಯಾರನ್ನ, ನಮ್ಮ ಹೋಮ್ ಮಿನಿಸ್ಟ್ರನ್ನ. ಅಲ್ಲೇ ನಮ್ಮವರೇ ಚೆನ್ನಾಗಿ, ನಮ್ಮವರೇ ಸರಿಗಿರ್ಬೇಕಾದ್ರೆ ಇವರೇ ಇದೆಲ್ಲ SIT ಎಲ್ಲ ಏನಿಗೆ ಬೇಕು ಅಂತ ಕಾರವಾಗಿ ಹೇಳ್ತಾರೆ. ಯಾರು ಪರಮೇಶ್ವರು, ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ದಕ್ಷಿಣ ಹಂಗಾರೆ ಕಣ್ಣಮ್ಮ ಅವರು ಅಂತೆಲ್ಲ ಹೇಳ್ತಾರೆ. ಕೊನೆಗೆ ಏನಾಗುತ್ತೆ, ಅದು ಇನ್ನೇನು ಕೋರ್ಟಿಗೆ ಬರಬೇಕು, ಅದು ಪರೀಕ್ಷೆ ಮಾಡೋದಕ್ಕೆ ಬರಬೇಕು, ರಿಸೀವ್ ಮಾಡ್ಕೋತಾನೋ ಬಿಡ್ತಾನೋ ಅದು ಬೇರೆ ವಿಷಯ. ಬರಬೇಕಾದಷ್ಟೊಳಗೆ ಏನಾಗುತ್ತೆ, ಸಾಯಂಕಾಲ ಡಿಕ್ಲೇರ್ ಆಗುತ್ತೆ SIT ರಚನೆ ಮಾಡಿ ಅಂತ. ತಮಾಷೆ ಹೇಳ್ತೀನಿ, ಇನ್ನೊಂದು ಹೆಂಗೆ ಗೊತ್ತಾ, ಯಾರೆಲ್ಲ ಸೇರಿಕೊಂಡು SIT ಮಾಡಬೇಕಂತ ಅಪ್ಲಿಕೇಶನ್ ಕೊಡ್ತಾರೆ, ಆ ಒಂದು ಲೀಡನ್ನು ಒಬ್ಬರು ನಿವೃತ್ತ ನ್ಯಾಯಾಧೀಶರನ್ನೇ ಒಂದು ಕಡೆ ಒಂದು SITನಲ್ಲಿ ಒಬ್ಬರು ನಿವೃತ್ತ ನ್ಯಾಯಾಧೀಶರು ಇದ್ದ ಮೇಲೆ ಅದೇ ನಿವೃತ್ತ ನ್ಯಾಯಾಧೀಶರು ಇನ್ನೊಂದು SITಗೆ ಮುಖ್ಯಸ್ಥರಾಗಂಗಿಲ್ಲ ಅನ್ನತಕ್ಕಂಥ ಕಾನೂನಿನ ಸ್ವಲ್ಪ ಜ್ಞಾನಾರ್ಜನೆ ನನಗಿದೆ. ಕರೆಕ್ಟಾ ಸರ್? ಹೌದು. ಅವರನ್ನು ಮಾಡ್ತಾರೆ SITನಲ್ಲಿ. ಯಾವಾಗ ಅವ್ರು ಮಾಡ್ತಾರೆ, SIT ಏನು ಕಮಿಟಿ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಜೊತೆಗೆ, ಪೊಲೀಸು ಮತ್ತು ಅಲ್ಲಿ ಸಂಬಂಧಪಟ್ಟ ವಕೀಲರು, ಸಂಬಂಧಪಡ್ತಕ್ಕಂಥ FSL, ಪೋಸ್ಟ್ ಮಾರ್ಟಮ್ ಎಕ್ಸ್ಪರ್ಟ್ಸ್ಗಳೆಲ್ಲ ಒಂದು ತಂಡ, ಸುಮ್ಮನೆ ಒಂದು ಸಣ್ಣ ತಂಡ ಅಲ್ಲ ಅದು, ಏನೋ ಸ್ಮಾಲ್ ಗ್ರೂಪ್ ಆಫ್ CEOಗಳ ಗ್ರೂಪು, MDಗಳ ಗ್ರೂಪು, ಡೈರೆಕ್ಟರ್ ಗ್ರೂಪ್ ಅಲ್ಲ ಅದು, ಇಷ್ಟೇ ಲಾರ್ಜ್ ಸ್ಕೇಲ್ ಗ್ರೂಪು. ಪರ್ ಡೇ ಇಷ್ಟೊಂದು ಖರ್ಚು ಎಲ್ಲ ಫಂಡಿಂಗ್ ಎಲ್ಲ ಮಾಡಿಬಿಡ್ತಾರೆ. ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂತಂದರೆ, ಯಾರು ಮುಖ್ಯಮಂತ್ರಿರವರಿಗೆ ಒತ್ತಡ ತಂದುಬಿಟ್ಟು ಮಾಡಿದ್ರು ಅನ್ನೋದು ಪ್ರಶ್ನೆ ಬರುತ್ತೆ. ಹಾಗಾದರೆ ಬರ್ತಾನೆ, ಬಂದ ತಕ್ಷಣ ಶುರು ಮಾಡ್ತಾನೆ ಅಲ್ಲಗಿರಿ ಇಲ್ಲಗಿರಿ ಅಂತ. ಒಬ್ಬ ಪೊಲೀಸ್ ಅಧಿಕಾರಿ SITಲಿರತಕ್ಕಂಥ ಘಟಾನುಘಟಿ ಪೊಲೀಸ್ ಅಧಿಕಾರಿಗಳಿಗೆ ಡೌಟ್ ಬರಲೇ ಇಲ್ವಾ, ಈ ನನ್ನ ಮಗ ಕಚಡ, ನನ್ನ ಮಗ ಮುಸುಗ್ದಾರಿ ಕಿತ್ತಗರು, ನನ್ನ ಮಗ ಇವನು ಡೌಟ್ ಸುಳ್ಳು ಹೇಳ್ತಾವನೆ ಅಂತ ಹೇಳಿ. ಸರ್ ಏನಿಲ್ಲ ಸರ್, ಸಣ್ಣ ಕೇಸ್ ಸಣ್ಣ ಮಾಡಿದ ನೀವು ಪೊಲೀಸ್ ಸ್ಟೇಷನ್ಗೆ ಹೋದರೆ, ನೀವು ಸಣ್ಣ ಪೊಲೀಸ್ ಸ್ಟೇಷನ್ ಚಿಕ್ಕ ಹೋಗಿ ನೀವು ಔಟ್ ಪೋಸ್ಟ್ಗೆ ಕಂಪ್ಲೇಂಟ್ ಲಾರ್ಜ್ ಮಾಡಿದ ತಕ್ಷಣ ಮೊದಲು ನಿಮ್ಮ ಸ್ಕೇಲ್ ಮಾಡ್ತಾರೆ ಅವರು. ಹೌದು. ಕಂಪ್ಲೇಂಟ್ ನಿಜಾನ ಸುಳ್ಳ ಏನು ತಕ್ಷಣ ಕಂಪ್ಲೇಂಟ್ ತೊಗೊಳ್ಳೋದೇ ಇಲ್ಲ ಸರ್. ನೀವು ನಮ್ಮ ಸಿಸ್ಟಮ್ ಚೆಕ್ ಮಾಡಿ ನೋಡಿ, ನೀವು ನಮ್ಮನ್ನೆಲ್ಲ ಸ್ಕೇಲ್ ಮಾಡಿ ನಮ್ಮ ಹತ್ರ ಇದ್ದರೆ ಅವ್ರನ್ನ ಕರೆಸಿ ಕ್ಲಾರಿಫಿಕೇಷನ್ ಮಾಡ್ಕೊಂಡು ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಲಾರ್ಜ್ ಮಾಡೋದು, ಆಮೇಲೆ FIR ಆಮೇಲೆ ಅದು ಇದು ಮಾಡಬೇಕಾದ್ರೆ ಯಾರು ಶೆಟ್ ತಂತರ. ವಾಪಸ್ ಇಲ್ಲಿಂದ ಅಲ್ಲಿ ಡೆಲ್ಲಿಗೆ ಹೋಗೋಣ. ಡೆಲ್ಲಿನಲ್ಲಿ ಕೇರಳ ಒಬ್ಬ ಸಂಸದ MP ಲೆಟ್ರ್ ಬರೀತಾರೆ. ತಮಾಷೆ ನೋಡಿ ಹೆಂಗಿದೆ, ಕೇರಳ ಒಬ್ಬ ಮುಖ್ಯ MP ಲೆಟ್ರ್ ಬರೀತಾನೆ ಏನಂತ, ಆ ಸರ್ಕಾರಕ್ಕೆ ಏನಂತ, ಒಂದು SIT ಮಾಡಿ ಕರ್ನಾಟಕ ಮಾಡಲಿ ಅಂದರೆ ನೀವು ಮಾಡಬೇಕು ಅಂತ ಕೇರಳಕ್ಕೆ ಬರೀತಾನೆ. ಕೇರಳಗೂ ನಮ್ಗೆ ಸಂಬಂಧ ಏನು? ಲೆಫ್ಟಿಸ್ಟ್ ಗೌರ್ಮೆಂಟ್, ಲೆಫ್ಟಿಸ್ಟ್ MP. ಆಯಿತಾ? ಅದಾದಮೇಲೆ ತದನಂತರ ಯಾವಾಗಿದು ಸರ್ಕಾರದ ಒತ್ತಡ ಬಿತ್ತು, ಇವರು SITಗಳು ಏನು ದಕ್ಷವಾಗಿ ಕೆಲಸ ಮಾಡ್ತಕ್ಕಂಥ SITಗಳನ್ನ ಕೈಕಾಲು ಕಟ್ಟಾಕ್ಬಿಡ್ತಾರೆ, ಲಿಟ್ರಲಿ ಕೈಕಾಲು ಕಟ್ಟಾಕ್ಬಿಡ್ತಾರೆ. ಸರ್ ಸುಳ್ಳಿಗೆ ಯಾವಾಗಲೂ ಜನಗಳ ಜೊತೆ ಇರಬೇಕಂದ್ರೆ ಸುಳ್ಳಿಗೆ ಭಯ ಜಾಸ್ತಿ, ಸತ್ಯಕ್ಕೆ ಭಯ ಇಲ್ಲ. ಯಾಕೆ ಗೊತ್ತಾ ಸರ್, ಒಂಟಿಯಾಗಿರುತ್ತದು. ಇದು ಒಳ್ಳೆ ಪ್ರೋಬ್ ಇದೆ, ಎಲ್ಲೋ ಒಂದು ಕಡೆ ನಾವು ಕೇಳಿದ ಪ್ರೋಬ್ ಏನು ಸರ್? ಹೌದು. ಇಲ್ಲಾಗಿದ್ದೇನೋ ನೋಡ್ದಾಯಿತು. ಹೇಳ್ತೀನಿ ಕೇಳಿ, ನಮ್ಮಲ್ಲಿ ಒಂದು ಭಾಳ ಬ್ಯೂಟಿಫುಲ್ ಒಂದು ಪ್ರೋಬ್ ಇದೆ, ದೇವರು ಕೂಡ ಕ್ಷಮಿಸ್ತಾನೆ, ನಮ್ಮ ಕರ್ಮ ಕ್ಷಮಿಸಲ್ಲ ಅಂತ ಹೇಳುತ್ತೆ. ದೇವರು ಕೂಡ ಕ್ಷಮಿಸ್ಬಿಡ್ತಾನಂತೆ, ಆಯ್ತು ಹೋಗ ಹಾಳಾಗೋಗು ಅಂತ. ಕರ್ಮ ಕ್ಷಮಿಸಲ್ವಂತೆ. ಇವರು ಮಹೇಶ್ ತಿಮ್ಮರೋಡಿಯ ಕರ್ಮಕಾಂಡ, ಮಟ್ಟಣ್ಣವ್ರ ಕರ್ಮಕಾಂಡ, ಇವಳು ನೋಡಿ ಹೆಂಗೆ ಲೇಡಿ ಯಾರು ನಮ್ಮ ಭಾರತ ದೇಶದಲ್ಲಿ ಒಂದು ಹೆಣ್ಣಿಗೆ ನಾವು ಇವತ್ತೇನೆಲ್ಲ ಅನುಕಂಪ ತೋರಿಸ್ತಿದ್ದಾರೆ ಈ ಹೆಣ್ಣು ಮೇಲೆ, ಕೊನೆಗೆ ಇವಳು ನಿಜ ಒಂದು ಹೆಂಗಸ್ ಮೇಲೆ ಇರತಕ್ಕಂಥ ಅಭಿಪ್ರಾಯ ಹೆಣ್ಮೇಲೆ ನಂಬಾರ್ದು ಅನ್ನೋತಕ್ಕಂಥ ಈ ವಿಷಯ ಬಿಕೇಮೆ ಏನೋ ನಡೆದಾಡ ಸಾಕ್ಷೀಕರಣ ಮಾಡಿಬಿಟ್ಲಿ ಅಮ್ಮ. ಅಂದರೆ ಆ ಕಾಲಘಟ್ಟದಲ್ಲೇ ಕೂಡ ಲಿವಿಂಗ್ ಟುಗೆದರಲ್ಲಿದ್ದೆ, ಅವಳು ಏನು ಕೇಳಿದ್ರು ಕೂಡ ನನಗೆ ಸತ್ತೋದ್ರು. ಅಂದರೆ ಈ ಅಮ್ಮನ ಮಾತಾಡ್ದವರೆಲ್ಲ ಸತ್ತೋಗ್ಬಿಟ್ರು. ಅಂದನೆ ಭಟ್ಟ ಹೋದರು, ವಾಸಂತಿ ಹೋದ್ಲು, ಆಮೇಲೆ ಬಾಳೆಗಾ ಹೋದರು, ಆಮೇಲೆ ರಂಗಧಾಮಿ ಹೋದರು, ಸೇಟು ಮಗು ಹೋಯ್ತು, ಹುಟ್ಟಿದ ಮಗುನು ಇವಳು ಮಗುನು ಸತ್ತೋಯ್ತು, ಸಮುದ್ರ ತೀರಿಗೆ ಬಿಟ್ಬಿಟ್ಟೆ. ಸರ್ ಕತೆ ಕಟ್ಟಿ ನೀವು ಒಂದ್ಸಲ ಬಿಟ್ಬಿಟ್ಟೆ, ಒಂದ್ಸಲ ತೊಗೊಂಡೋದ್ರು. ಇದೆಲ್ಲ ಇವಳು ಏನು ಮಾಡಿದ್ಲು ಇವಳು, ನಾನು ಇಷ್ಟೇ ಹೇಳೋದು ಸರ್, ಇದು ವೆಟ್ಟೆಡ್ ಇಂಟ್ರೆಸ್ಟ್ ಬೈ ದಿ ಸರ್ಕಾರದ ವೈಫಲ್ಯತೆ ಕೂಡ ಇದೆ ಸರ್. ಇದರಲ್ಲಿ ಸರ್ಕಾರದ ಪಾತ್ರನೂ ಇದೆ ಸರ್. ಆಯ್ತಲ್ಲ, ವೈಫಲ್ಯತೆ ಇದೆ. ಇಲ್ಲಿ ಏನಂತಂದರೆ, ನೀವು ನೋಡ್ಕೊಂಡು ಸುಮ್ಮನಿರೋದು ಕೂಡ ಅದು ಅಪರಾಧನೇ. ಕಣ್ಣಿಗೆ ಕಾಣ್ತಾ ಇದೆ ಕೂಡ, ಅದ್ರ ಸತ್ಯ ಅಂತೂ ಈಗ ಬಯಲಾಗ್ತಾ ಇದೆ ಅಲ್ಲ ಸರ್. ಸತ್ಯ ಬಯಲಾಗ್ತಾರೆ, ಏನಿಗೆ ಗೊತ್ತಲ್ಲ, ನಿಮ್ಮಲ್ಲಿ ಬೇರೆ ಇಲ್ವೇ ಇಲ್ಲ ಸತ್ಯ. ನೋಡಿ ಸರ್, ಈಗ ದೈವನಿಂದ ನಮ್ಮ ಕಡೆ ಒಂದು ನಾನು ಧರ್ಮಸ್ಥಳ ಬಗ್ಗೆ ಒಂದು ಕೋಟ್ ಮಾಡ್ತೀನಿ. ಏನು ಹೇಳ್ತಾರೆ ಅಂದರೆ, ಇವತ್ತು ಕೂಡ ಹಳ್ಳಿನಲ್ಲಿ ಹೋಗಿ ನೀವು ಯಾವುದೋ ರಿಮೋಟ್ ವಿಲೇಜ್ ಹೆಬ್ಬೆಟ್ಟಿರೋ ರೈತನ ಭೇಟಿ ಮಾಡಿ, ಜಾಸ್ತಿ ಮಾತಾಡಬೇಡ, ಧರ್ಮಸ್ಥಳಕ್ಕೆ ಬಂದುಬಿಟ್ಟು ಕರ್ಪೂರ ಹಚ್ಬಿಟ್ಟು ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡು,
ನೀ ಸತ್ಯ ನಾ ಸತ್ಯ ಗೊತ್ತಾಗ್ಬಿಡ್ತಾ ಇದೆ ಇವತ್ತು ಅಂತಾರೆ. ಇದೇ ಒಂದು ವಿಧಾನಸಭೆಯೊಳಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಯಾರು ಮುಖ್ಯಮಂತ್ರಿ ಯಾರೊಬ್ಬರು ಸಿದ್ದರಾಮಯ್ಯ ಯಡಿಯೂರಪ್ಪನವ್ರಿಗೆ ಧರ್ಮಸ್ಥಳಕ್ಕೆ ಬನ್ನಿ ಅಂತ ಏನು ಕರೆದಿದ್ರು ಅದನ್ನು, ಆಯ್ತಲ್ಲ. ಇವೆಲ್ಲವೂ ಕೂಡ ನಮ್ಮಲ್ಲಿ ನಾವು ನಂಬ್ತೀವೋ ಬಿಡ್ತೀವಿ ಬೇರೆ ವಿಷಯ, ನಾವು ಏನೋ ನಾಸ್ತಿಕರು ಆಸ್ತಿಕರು ಬೇರೆ ವಿಷಯ. ಧರ್ಮನಿಂದನೆ, ದೇವನಿಂದನೆ, ಮಾತೃನಿಂದನೆ, ಪಿತೃನಿಂದನೆ ಇದೆಲ್ಲ ಇವೆಲ್ಲ ಕರ್ಮಗಳು ನೋಡಿ ಅನುಭವಿಸ್ತಿದ್ದಾನೆ. ಯಾವ ಮುಸುಕದಾರಿ, ಇದೇ ಚಾನಲ್ನ ಹೇಳಿದ್ದೆ ನಾನು, ಮುಸುಕದಾರಿ ಮುಖವಾಡ ಕಳಚಿ ಬೀಳುತ್ತೆ ನೋಡ್ರಿ, ನೀವೇ ಹಾಕ್ತೀರಾ ಬುರುಡೆ ಪುರಾಣ ಅಂತ ಹೇಳಿದ್ದೆ. ನೀವು ಸಾಕ್ಷ್ಯ ಇಲ್ಲೇ ಇದೆ, ಬುರುಡೆ ಪುರಾಣ ಅಂತ ನೀವು ಹಾಕೊಂಡ್ಬಿಟ್ಟಿದ್ದೀರಿ ಇಲ್ಲಿ, ಆಯ್ತಲ್ಲ. ಏನು ಸುಖಾಂತ ಅಂತೂ ಆಗಲಿಲ್ಲ, ಇವತ್ತು ಸುಖಾಂತ ಆಗಲಿಲ್ಲ ಅದು. ಇವತ್ತೇನಂದರೆ ಟುಡೇ ಅಭಿ ಪಿಕ್ಚರ್ ಟ್ರಯಲ್ देखा थे, ಅಭಿ ಆಗಿ ಪಿಕ್ಚರ್ देखो ಅಂತ ಈಗ ನೋಡಿದ್ರಿ. ಈಗ ಇದೆಲ್ಲ ಟ್ರಯಲ್ಲು, ಇನ್ನು ಮುಂದೆ ಕಾನೂನು ಪ್ರಕ್ರಿಯೆ ಏನಾಗುತ್ತೆ ನೋಡಿ. ರಾತಾರಾತ ಎತ್ತಾಕೊಂಬಂದ್ರ ಏನು, ನಾನು ಅವ್ನು ಬರೋದೇನು ಸ್ಟೈಲಾಗಿ, ಏನೋ ಲೈವ್ ಬರೋದೇನು ಸರ್. ಫಂಡಿಗೆ ಎಷ್ಟು ಸುಮಾರು ನನಗೆ ಗೊತ್ತಿರೋ ಮಟ್ಟಿಗೆ ಯಾವುದೋ ಒಂದು ಲೀಗಲ್ ಕೇಸಿ ಪ್ಯಾನಲಿಸ್ಟ್ ಆಗಿದ್ದೆ, ಸುಮಾರು 1300 ಏನೋ ಅಫಿಷಿಯಲ್ ಯೂಟ್ಯೂಬರ್ ಮೇಲೆ ಕೇಸ್ ಹಾಕಿದರು. ಯಾರು ಧರ್ಮಸ್ಥಳದವ್ರು ಏನಂತ, ನಮ್ಮೇಲೆ ಗಲೀಜು ಮಾಡಬೇಡಿ ಅಂತ ಮಾಡಿದ್ರು. ಆದರೂ ಗಲೀಜು ಮಾಡಿದ್ರು, ಆದರೂ ಕೂಡ ಗಲೀಜಾಯ್ತದು. ಏನು ಈಗ ನಿಮ್ಮಂಥ ಚಾನಲ್ಗಳು ಏನು ಮಾಡುತ್ತೆ, ನೋಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ, ಅದು ಸರಿಯೋ ತಪ್ಪುಗಳ ಬಗ್ಗೆ ಜಜ್ಮೆಂಟ್ ಮಾಡುತ್ತೆ. ಯಾಕಂದರೆ ನಾನು ಅಂದ್ಕೊಂಡದ್ದು ಏನಂದರೆ, ಮಾಧ್ಯಮ 4ನೇಯ ಪಿಲ್ಲರು ಒಂದರದು ಸಂವಿಧಾನದೊಳಗೆ. ಮಾಧ್ಯಮದಿಂದ ಭಾಳಷ್ಟು ಕಡೆ ಒಂದು ರಾಜ್ಯಗಳು ಒಳಗೊಂಡಿದೆ, ಭಾಳಷ್ಟು ಕಡೆ ಭಾಳಷ್ಟು ಜನ ಜೈಲಿಗೆ ಕಳಿಸಿದ್ದು ಮಾಧ್ಯಮನೇ. ಇವತ್ತು ಏನು ಜೈಲು ಅನುಭವಿಸ್ತಿದ್ದಾರೆ ಅನ್ನೋದೇ. ಆದರೆ ಯೂಟ್ಯೂಬರ್ ಅಂತ ಹೇಳ್ಸ್ಕೊಂಡು ಬಿಟ್ರಲ್ಲ ಅವರೆಲ್ಲ ನಂಬಿಕೆ ದ್ರೋಹಿಗಳು, ವಿಶ್ವಾಸಘಾತುಗಳು, ಹಣಕ್ಕೆ ಮಾರ್ಕೊಂಡಿರೋರು ಇವರೆಲ್ಲ. ಹಣಕ್ಕೆ ಮಾರ್ಕೊಂಡ್ಬಿಟ್ರು ಲಿಟ್ರಲ್ಲಾಗಿ. ಅವ್ರು ಈ ಸತ್ಯಾಪ್ರಸತ್ಗಳ ಬಗ್ಗೆ ಚೆಕ್ ಮಾಡಬೇಕಾಯ್ತು. ಅವರು ನಾವು ಮಾಡ್ತಿರೋ ಅಲಿಗೇಷನ್ ಸರಿ ಇದೆಯಾ ತಪ್ಪಿದೆಯಾ. ಬರೋ ಸರ್, ಈಗ ಹಣದ ಆಸೆಗೆ ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಅದನ್ನೇ ಹೇಳಕೊಟ್ಟೆ ನಾನು, ಅದನ್ನೇ ಹೇಳಕೊಟ್ಟಿದ್ದು ನಿಮ್ಗೆ. ಈಗ ನೋಡಿ, ಹಣದ ಮುಂದೆ ಹೆಣ ಕೂಡ ಬಾಯಿ ಬೀಳ್ತದೆ ಅನ್ನೋದಂತೂ ಗಾದೆ ಮಾತು. ಆದರೆ ಯಾರ ಜೊತೆ ಆಟ ಆಡ್ತಾ ಇದ್ದಾರೆ ಅನ್ನೋದು ಇವ್ರಿಗೆ ನೆನಪಿರಬೇಕಾಗಿದೆ. ಧರ್ಮಸ್ಥಳದ ಮಂಜುನಾಥನ ಜೊತೆ ಆಟ ಆಡ್ತಾ ಇರೋದು. ಧರ್ಮಸ್ಥಳ ಮಂಜುನಾಥ ಅಂದರೆ ಈಗಲೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಏನಿದೆ ಅಂದರೆ, ಧರ್ಮಸ್ಥಳದಿಂದ ಒಂದು ಕಲ್ಲು ಸಹ ತೆಗೆದುಕೊಂಡು ಬರೋಕ್ಕಾಗೋದಿಲ್ಲ, ತಗೊಂಡ್ರೆ ಬಸ್ ಕೂಡ ಮೂವ್ ಆಗಲ್ಲ ಅನ್ನುವಂತಹ ಮಾತು ಕೂಡ ಇದೆ. ಧರ್ಮಸ್ಥಳಕ್ಕೆ ಹೇಗೆ ನಡ್ಕೋತಾರೆ ಅಂದರೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಡ್ಕೊಳ್ಳುವಂಥ ಕ್ಷೇತ್ರ. ಒಂದು ಈಗ ಸುಜಾತಾ ಭಟ್ ಕೂಡ ಹೇಳಿದ್ದಾರೆ, ನನಗೆ ಆಸ್ತಿ ಕೊಡ್ತೀನಿ ಅಂದರು, ಅದಕ್ಕೆ ನಾನು ಸುಳ್ಳು ಹೇಳಿದ್ದೀನಿ ಅಂತ. ಚಿನ್ನಯ್ಯ ಹೇಳಿದ, ನನಗೆ ದುಡ್ಡು ಕೊಡ್ತೀನಿ ಬಾ ಅಂತಂದ್ರು, ಅದಕ್ಕೆ ನಾನು ಬಂದೆ. 2 ಲಕ್ಷ ಅದೇ ದುಡ್ಡು ಕೊಡ್ತೀನಿ ಬಾ ಅಂತಂದ್ರು ಬಂದಿದ್ದೀನಿ ಅಂತ. ಮಹೇಶ್ ತಿಮ್ಮರೋಡಿಗೆ ಆಟೋ ಓಡಿಸ್ತಾ ಇದ್ದವನ ಹತ್ರ ಇವತ್ತು ಕೋಟ್ಯಾಂತರ ಬೆಳೆ ಬಾಳುವಂಥ ಒಂದು ಬಂಗ್ಲೋ ಕಟ್ತಾ ಇದ್ದಾನೆ. 106 ಎಕರೆ ಜಮೀನಿದೆ. ಇವತ್ತು ಅವನದೇ ಆದಂಥ ಒಂದು ಪಡೆ ಕಟ್ಕೊಂಡಿದ್ದಾನೆ. ಗಿರೀಶ್ ಮಠನವರು 16 ಎಕರೆಯ ರೆಸಾರ್ಟ್ ಮಾಡ್ತಾರೆ. ಇದರಿಂದ ಎಲ್ಲ ಅಂತ ಏನಂದ್ರೆ ದುಡ್ಡಿದೆ ಸರ್. ದುಡ್ಡಿಗೆ ಕೆಲಸ ಮಾಡುವಂಥ ಒಂದಷ್ಟು ಜನ ಇವತ್ತೂ ಇದ್ದಾರೆ, ಅವತ್ತೂ ಇದ್ದರು. ಯಾರೆಲ್ಲ ಧರ್ಮ ವಿರೋಧಿ ಜಯಚಂದ್ರ ಹೋಗಿ ಗಜನಿ ಗೋರಿಗಳ ಜೊತೆ ಸೇರ್ಕೊಂಡಿದ್ದು, ಇದೆಲ್ಲ ನೀವು ಇತಿಹಾಸ ನೋಡಿದ್ರು ಕೂಡ ಒಂದು ಸಾಮ್ರಾಜ್ಯದ ಆಸೆಗೋಸ್ಕರನೋ, ಸೀಟಿನ ಆಸೆಗೋಸ್ಕರನೋ, ಅಥವಾ ದುಡ್ಡಿನ ಆಸೆಗೋಸ್ಕರ ಇದ್ದಾರೆ. ಇವತ್ತು ಇದ್ರು, ಅವತ್ತು ಇದ್ರು, ಮುಂದೆನೂ ಇರ್ತಾರೆ. ನಾನು ಹೇಳ್ತಾ ಇರೋದು ಯಾವ ಅಂದ್ರೆ ಎವ್ರಿ ಟೈಮ್ ಇಟ್ ಇಸ್ ಟಾರ್ಗೆಟೆಡ್ ಓನ್ಲಿ ಟುವರ್ಡ್ಸ್ ಹಿಂದುತ್ವ, ಹಿಂದೂಯಿಸಮ್. ಲೆಕ್ಕಾಚಾರ ಕೇಳಬೇಕು, ಬರೀ ಹಿಂದೂಗಳ ದೇವಸ್ಥಾನ, ಹಿಂದೂಗಳ ಮಠಗಳು, ಹಿಂದೂಗಳ ಮಾನ್ಯಗಳು, ಬೇರೆ ಎಲ್ಲ ಶ್ರದ್ಧಾ ಕೇಂದ್ರಗಳ ಮೇಲೆ ಯಾವುದೇ ಲಂಗು ಲಗಾಮಿಲ್ಲ. ಬಗಣಿಗುಟ್ಟ ಹೊಡಿತಾರಲ್ಲ, ಅಲ್ಲಿ ಏನ್ ಬೇಕಾದ್ರೂ ಅವರಿಗೆ. ಮತ್ತೆ ಹಿಂದೂಗಳ ಧಾರ್ಮಿಕ ಭಾವನೆ ಯಾವತ್ತು ಟಾರ್ಗೆಟ್ ಆಗೋದು. ನಾನು ಇನ್ನೊಂದು ಹೇಳ್ತೇನೆ, ಈ ಸೀಕ್ವೆನ್ಸ್ ನೋಡಿ. ಸಮೀರ್ ಬರ್ತಾನೆ, ನಾಳೆಯಿಂದ ಶಿವತಾಂಡವ ಸ್ಟಾರ್ಟ್ ಆಗಿ, ಇನ್ನೂ SIT ರಚನೆ ಆಗ್ಲಿಲ್ಲ, ಇನ್ನೂ ಚಿನ್ನಯ್ಯ ಬರಲಿಲ್ಲ, ನಾಳೆಯಿಂದ ಶಿವತಾಂಡವ ಪ್ರಾರಂಭ ಆಗ್ತದೆ, ಹೊಸ ಮುಖ ಬರ್ತದೆ ಅಂತ ಸಮೀರ್ಗೆ ಯಾರು ಹೇಳಿದ್ರು? ಅಂದ್ರೆ ಸಮೀರ್ಗೆ ಮೊದಲೇ ಗೊತ್ತಿತ್ತು. ಇವರೆಲ್ಲ ಒಂದು ಅದೇ ಟ್ರೈಲರ್ ಮೊದಲೇ ಬಿಡ್ತಾರಲ್ಲ, ಟ್ರೈಲರು ಇನ್ನೊಂದು ಪಿಕ್ಚರ್ ಏನೋ ಬಿಡ್ತಾರಲ್ಲ, ಒಂದು ಪ್ರೊಮೋ ಆಗ್ಬಿಟ್ಟ. ಇನ್ನೊಂದು ನಾನು ಹೇಳೋದು, ನಿಜವಾಗ್ಲೂ ಕೇಳ್ಕೊತೀನಿ, ಇವತ್ತು ವಾಕ್ ಸ್ವಾತಂತ್ರ್ಯ ಅನ್ನೋದಕ್ಕೊಂದು ಫ್ರೇಮ್ ವರ್ಕ್ ಆಗಬೇಕು. ಎಸ್ ವಿವೇಕಾನಂದ ಸರ್, ಕ್ವಿಕ್ ಆಗಿ ಕೊನೆಯದಾಗಿ ಏನು ಹೇಳ್ತೀರಿ? ಒಂದು ವೇಳೆ ಈ ಸುಳ್ಳುದಾರ ಒಂದು ವೇಳೆ ಸುಳ್ಳೇ ಹೇಳ್ತಿದ್ದ, ಆರಂಭದಲ್ಲಿ ಗೊತ್ತಾಗ್ತಾ ಇದೆ, ಈಗ FSL ವರದಿ ಬಂದಾದ ನಂತರ ಗೊತ್ತಾಗುತ್ತೆ ಹಿಂದೆ ಏನೆಲ್ಲ ಕೈವಾಡ ಇದೆ ಅಂತೇಳಿ. ಬಟ್ ಈ ಸುಳ್ಳುದಾರರಿಗೆ ಯಾವ ರೀತಿಯಾಗಿ ಕಾನೂನಲ್ಲಿ ಕಠಿಣ ಶಿಕ್ಷೆ ಇರುತ್ತೆ ಅಂತ ಏನಾಗಬೇಕು, ಏನು ಹೇಳ್ತೀರಿ ಕೊನೆಯದಾಗಿ? ಅಲ್ಲ, ಕಾನೂನಲ್ಲಿ ಬಿಡಿ, ಅದು ಕೋರ್ಟ್ ನೋಡ್ಕೊಳ್ಳುತ್ತೆ. ನಿಮ್ಗೇನು ಎಲ್ಲದರಲ್ಲೂ ಕಠಿಣ ಶಿಕ್ಷೆ ಆಗುತ್ತೆ ಅಂತ ಏನಿಲ್ಲ. ಯಾಕಂದ್ರೆ ಆ ಕೋರ್ಟ್ಸ್ ವಿಲ್ ಡೆಲಿವರ್ ದ ಲಾ, ನಾಟ್ ದ ಜಸ್ಟಿಸ್ ಅಂತೇಳಿ. ಅಂದ್ರೆ ನ್ಯಾಯಾಲಯಗಳು ಕಾನೂನು ಕೊಡುತ್ತವೆ ಹೊರತು ನ್ಯಾಯ ಕೊಡುತ್ತವೆ ಅನ್ನುವ ಗ್ಯಾರಂಟಿ ಏನಿಲ್ಲ. ಅದನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾಕಂದ್ರೆ ಅವ್ರಿಗೆ ನ್ಯಾಯ ಗೊತ್ತಿರಲ್ಲ, ಕಾನೂನು ಗೊತ್ತಿರುತ್ತೆ. ಅದರಿಂದ ಕಾನೂನಿನ ಹೋರಾಟ ಬಿಡೋಣ. ಆದ್ರೆ ನಾನೇನ್ ಹೇಳೋದು ಅಂದ್ರೆ,
ಲೈಟ್ ವೈಟೆಡ್ಗಳು ಈ ಸಮಾಜದಲ್ಲಿ ಯೂಟ್ಯೂಬ್ಗಳನ್ನ ಉಪಯೋಗಿಸ್ಕೊಂಡು ಮೀಡಿಯಾಗಳನ್ನ ಉಪಯೋಗಿಸ್ಕೊಂಡು ಈ ಸಮಾಜದಲ್ಲಿ ಅಸಹಿಷ್ಣುತೆಯನ್ನ, ಈ ಸಮಾಜದಲ್ಲಿ ಗಲಭೆಗಳನ್ನ, ಈ ಸಮಾಜದಲ್ಲಿ ಷಡ್ಯಂತ್ರಗಳನ್ನ ನಿರ್ಮಾಣ ಮಾಡೋದಿದೆಯಲ್ಲ, ಅದು ವಿಧಾನಸಭೆಯಲ್ಲಿ ಮತ್ತೆ ಏನೇನಾಗುತ್ತಲ್ಲ ಹಾಗಾಗ್ಬಿಡುತ್ತೆ. ಈ ಎಚ್ಚರಿಕೆ ಪಾಠವನ್ನ ನಾವು ತಗೋಬೇಕು. ಇವತ್ತು ಧರ್ಮಸ್ಥಳದ ಒಂದು ಘಟನೆ ಮಾತ್ರ ಅಷ್ಟೇ, ಈ ರೀತಿ ಬೇರೆ ಬೇರೆ ರೀತಿ ನಾವು ಮಾತಾಡ್ಬೇಕಾದ್ರೆ ಯಾರೇ ಆಗ್ಲಿ ದ್ವೇಷ ಅಸೂಯೆಗಳನ್ನ ನೋಡಿ, ಆಗ್ಲೇ ಅವರಿಬ್ರು ಲೆಫ್ಟಿಸ್ಟ್ ಇರ್ಲಿ ರೈಟಿಸ್ಟ್ ಇರ್ಲಿ, ಒಂದು ದೇಶ ಒಂದು ಭಾರತೀಯ ಮೌಲ್ಯ ಅಂತ ಹೇಳಿದ ಮೇಲೆ ಈ ನೆಲದಲ್ಲಿ ಮಾನವೀಯ ಮೌಲ್ಯಗಳಿರ್ತವೆ. ಕಾನೂನು ಅನ್ನೋದು ಕ್ರಿಮಿನಲ್ಸ್ ಐಡಿಯಾಲಜಿ ಇದೆಯಲ್ಲ, ಕಾನ್ಸ್ಟಿಟ್ಯೂಷನಲ್ ಅಪ್ಹೋಲ್ಡಿಂಗ್ ಅಂದ್ರೆ ಅದು ಬರೀ ಹಿಂದೂಗಳಿಗೆ ಮಾತ್ರನೇ. ಹೌದು ಸರ್, ಇದನ್ನ ಶತಮಾನಗಳಿಂದ ನಾವು ಹಾಗೆ ಪಾಲಿಸ್ಕೊಂಡ್ ಬರ್ಬೇಕು. ಹೌದು ಸರ್, ಎಲ್ಲ ಒಪ್ಕೊಳ್ಳೋಣ ಸರ್. ಆದ್ರೆ ಷಡ್ಯಂತ್ರ ಇದೆ, ಎಡಪಂಥೀಯರು ನಿರಂತರವಾಗಿ ಮಾಡ್ಕೊಂಡ್ ಬಂದಿದ್ದಾರೆ, ಅದನ್ನ ಮಾತ್ರ ನಾವು ಒಪ್ಕೊಳ್ಳಿಕ್ ಸಾಧ್ಯ ಇಲ್ವಲ್ಲ. ನಾವು ಒಪ್ಕೋತೀವಿ ಭಾರತೀಯರು, ಹೌದು ನಾವೆಲ್ಲರೂ ಒಪ್ಕೋತೀವಿ. ಶಾಂತಿ ಪ್ರಿಯರು ಹಿಂದೂಗಳು ಮಾತ್ರ ಶಾಂತಿ ಪ್ರಿಯರಾಗಿರ್ಬೇಕು, ಹಿಂದೂಗಳಿಗೆ ಮಾತ್ರ ಹಿಂದೂಗಳು ಮಾತ್ರ ಸಮೀರನ ವ್ಯಕ್ತಿ ಬಂದು ಇಂದು ಧರ್ಮಸ್ಥಳ ಬಗ್ಗೆ ಮಾತಾಡಕ್ಕೆ ಯಾಕಂದ್ರೆ ಕೊಟ್ಟು ಖರೀದಿ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ ಅಂದ್ರೆ ವಿದೇಶದಿಂದ ಫಂಡಿಂಗ್ ಬರ್ತಿದೆ ಅನ್ನುವಂತ ಶಂಕೆ ಕೂಡ ಇದೆ. ಧರ್ಮಸ್ಥಳಕ್ಕೆ ಏನು ಸಂಬಂಧ ಸರ್? ಯಾರು ಸರ್ ಅದನ್ನ ಮಾಡಿಸಿದ್ದು? ನೋಡೋಣ. ಥ್ಯಾಂಕ್ ಯು 3 ಜನಕ್ಕೂ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಒಂದು ಗ್ಯಾಂಗ್ ಅನ್ನ ಕಟ್ಕೊಂಡು ಧರ್ಮಸ್ಥಳದ ಭಕ್ತಾದಿಗಳನ್ನ ಟಾರ್ಗೆಟ್ ಮಾಡಿ ಅವರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಈ ಗ್ಯಾಂಗ್ ಮಾಡ್ತಿದೆಯಲ್ಲ. ಒಂದು ಬೇಸರ ಏನು ಅಂತ ಹೇಳಿದ್ರೆ, ಈ ನರೇಗಾ ಕಾರ್ಮಿಕರ ರೀತಿಯಲ್ಲಿ ಪೊಲೀಸರನ್ನ ಕೆಲಸ ಹಚ್ಚಿಬಿಟ್ರಲ್ಲ, ಅದೇ ಬೇಸರ ಇರೋದು. ಸಹಜವಾಗಿ SITಗಂತೂ ಬೇಸರ ಇದೆ, ಮಳೆಗಾಲದಲ್ಲೂ ಕೂಡ ನಿರಂತರವಾಗಿ ಕೆಲಸ ಕಾರ್ಯ ಆಯಿತು ಅಲ್ಲಿ. ಆದರೆ ಇನ್ನೊಂದು ವಿಚಾರ, ಸೌಜನ್ಯ ಪ್ರಕರಣ ಅಂತ ಬಂದಾಗ ದಯವಿಟ್ಟು ಹೇಳ್ತಾ ಇದ್ದೀನಿ, ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ, ಸೌಜನ್ಯ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಬೇಡಿ, ನ್ಯಾಯ ಸಿಗಲ್ಲ. ಯಾಕೆಂದರೆ ಆ ಟೈಮಲ್ಲಿ ಏನೇನಾಗಿದೆ, ಸಾಕ್ಷಿನಾಶವನ್ನು ಏನೇನು ಮಾಡಬೇಕು ಅದೆಲ್ಲವೂ ಕೂಡ ಪ್ರಯತ್ನ ಆಗಿದೆ. ಕೇವಲ ಸೌಜನ್ಯ ಹೆಸರನ್ನು ಬಳಸ್ಕೊಂಡು ಇಲ್ಲಿಯ ತನಕ ಇದನ್ನು ಹೇಳ್ಕೊಂಡು ಬಂದಿದ್ದಾರೆ. ಸೊ ಹಂಗಾಗಿ ಕ್ಷಮಿಸು ಸೌಜನ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.